ಮನೆಯಲ್ಲಿ ಅಥವಾ ಕುಟುಂಬಕ್ಕೆ ಸೂತಿಕ ಬಂದ್ರೆ ಭಜನೆ ಮಾಡಬಹುದು. ಸೂತಿಗೆ ಬಂದ್ರೆ ಊಟ ಮಾಡಿದ್ರೆ ಅನ್ನಪೂರ್ಣೇಶ್ವರಿ ಸೂತಿಗೆ ಬಂದ್ರೆ ಭೂಮಿ ಅಂದ್ರೆ ಹಾಯಲ್ಲ ಜಗನ್ಮಲ್ಲ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ನಮಸ್ಕಾರ ಬಂಧುಗಳೇ, ನಾವಿವತ್ತು ಪರಿಚಯ ಮಾಡ್ತಾ ಇರುವಂತಹ ಸಾಧಕರು ಭಜನೆಯ ಮೂಲಕ ತನ್ನ ಆಧ್ಯಾತ್ಮ ಪ್ರಜ್ಞೆಯನ್ನು ಹೆಚ್ಚಿಸಿಕೊಂಡು ತಾಯಿ ಭಾರತಾಂಬೆಯನ್ನೇ ಮೂಲ ಶಕ್ತಿಯನ್ನಾಗಿ ನಂಬಿ ಜೈ ಜೈ ಭಾರತಾಂಬೆ ಎನ್ನುವ ಹಾಡಿನ ಮೂಲಕ ಭಾರತಾಂಬೆಯನ್ನು ಪಾಡಿ ಪೊಗಳುತ್ತಾ ಪಾಶ್ಚಾತ್ಯ ವಿಕೃತಿಯ ಅಂಧಾನುಕರಣೆಗೆ ಸಿಗುವ ಯುವ ಸಮುದಾಯಕ್ಕೆ ಭಜನೆಯ ರುಚಿಯನ್ನು ತೋರಿಸಿ ಹರಿನಾಮ ಸಂಕೀರ್ತನೆಯ ಮೂಲಕ ಉತ್ತಮ ಭಜಕರನ್ನಾಗಿ ತಯಾರು ಮಾಡಿದ ಸಾವಿರ ಭಜಕರ ಗುರುಗಳು ಶ್ರೀಯುತ ರವಿ ಮಂಜನಾಡಿ. ಬನ್ನಿ, ಇವರ ಮಾತುಗಳಿಗೆ ಕಿವಿಯಾಗುವ ಮೂಲಕ ಆಧ್ಯಾತ್ಮ ಲೋಕವನ್ನು ಪ್ರವೇಶಿಸೋಣ. ಗುರುಗಳೇ, ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೀವನಯಾನ ಯೂಟ್ಯೂಬ್ ಚಾನೆಲ್ ನಡೆಸುವಂತಹ ಈ ಕಾರ್ಯಕ್ರಮಕ್ಕೆ ನಿಮಗೆ ಹೃದಯಾಂತರಾಳದ ಸ್ವಾಗತ. ನೀವು ಬೇರೆ ಬೇರೆ ಉದ್ಯೋಗವನ್ನು ಮಾಡ್ತಾ ಇದ್ದವರು, ಉತ್ತಮ ಚಿತ್ರ ಕಲಾವಿದರು ಕೂಡ ಅಂತ ಕೇಳಿದ್ದೇವೆ. ಹೌದು. ಚಿತ್ರ ಮಾಡಿಕೊಂಡಿದ್ದ ರವಿ ಮಂಜನಾಡಿ ಭಜನೆ ರವಿ ಅಣ್ಣದದ್ದು ಅಂದ್ರೆ ನಾನು ಬಾಲ್ಯದಲ್ಲೂ ನನ್ನ ತಂದೆ ತಾಯಿಯವರು, ನನ್ನ ತಂದೆ ಗುರುಸ್ವಾಮಿ ಆಗಿದ್ದವರು. 18 ವರ್ಷ ಮಾಲೆ ಹಾಕಿ ದೇರಳಕಟ್ಟೆ ಅಯ್ಯಪ್ಪ ಗುಡಿಯಲ್ಲಿ ಗುರುಸ್ವಾಮಿ ಆಗಿ ಅದೆಷ್ಟೋ ಜನರಿಗೆ ಮಾಲೆ ಹಾಕಿ ಒಂದು ಗೌರವ ಸ್ಥಾನ. ಇವತ್ತಿಗೂ ನನ್ನ ಹೆಸರಿದ್ರೆ ಅವರ ತಂದೆ. ತಾಯಿ ಕೂಡ ಒಳ್ಳೆ ಒಂದು ಬಡತನದಲ್ಲಿದ್ರು ಕರೆಯುವಾಗ ಒಂದು ಭಜನೆ ಆಡ್ತಿದ್ರು ಅವರಷ್ಟಕ್ಕೆ. ಇಂದು ಎನಗೆ ಗೋವಿಂದ ಅಂತ ಅವ್ರದ್ದು ಭಜನೆ ಇತ್ತು, ಅವರದೇ ರಾಗದಲ್ಲಿ. ಅದನ್ನೆಲ್ಲ ಕೇಳಿಕೊಂಡು ಮತ್ತೆ ತಂದೆಯೊಟ್ಟಿಗೆ ಶಬರಿಮಲೆಗೆ ಹೋಗುವಾಗ ಭಜನೆ ಹಾಡಿಕೊಂಡೆಲ್ಲ ಆಗ್ಲೇ ಭಜನೆದು ಹುಚ್ಚಿತ್ತು ಸಣ್ಣದ್ರಲ್ಲಿ. ತಂದೆ ಭಜಕರು. ಮತ್ತೆ ನಾನು ಕಲಾವಿದನಾದೆ. SLC ಎಲ್ಲ ಪಾಸ್ ಆಗಿ ಸೆಕೆಂಡ್ ಪೀಸ್ ಫೇಲ್ ಆದ್ಮೇಲೆ 1 ವರ್ಷ ಬೇಡಿ ಕಟ್ಟಿದ್ದೇನೆ. 2 ವರ್ಷ ಬೇಡಿ ಕಟ್ಟಿದ್ದೇನೆ. ತಾಯಿಯಲ್ಲಿ ಕಲ್ತು 1 ವರ್ಷ ಬೇಡಿ ಕಟ್ಟಿದ್ದೇನೆ. ಆಮೇಲೆ PUC ಫೇಲ್ ಆದೆ, ಮತ್ತೆ ಬೇಡಿ ಕಟ್ಟಿದೆ. ಆಮೇಲೆ ಒಂದು ಪೇಂಟಿಂಗ್ ಆರ್ಟಿಸ್ಟ್ ಬಾರಿ ಇಂಟ್ರೆಸ್ಟ್ ನನಗೆ. ಒಂದು ಕಡೆ ಕೆಲಸಕ್ಕೆ ಸೇರಿದೆ. ಆರ್ಟ್ ಲ್ಯಾಂಡ್ ಅಂತ ಒಂದು ಕಡೆ ಇತ್ತು, ನಮ್ಮ ಮಂಜಲ್ ಬೈಲು, ನಮ್ಮ ಇದು ಬಂದರ್ ಸೈಡ್. ಅಲ್ಲಿ 2 ವರ್ಷ ನಾನು ಆರ್ಟಿಸ್ಟ್ ಕಲೀಲಿಕ್ಕೆ ನನಗೆ ಕೊಡ್ಲಿಲ್ಲ. ಅವ್ರದ್ದು ಗಾಡಿ ತೊಳಿಲಿಕ್ಕೆ 2 ವರ್ಷ ಬೆಳಿಗ್ಗೆ ಬರ್ದು ಅವ್ರ ಗಾಡಿ ತೊಳಿಬೇಕು. ನಾನು ಒಮ್ಮೊಮ್ಮೆ ಸಂಜೆ ತೊಳಿಲಿಕ್ಕಿತ್ತು. ಒಂದು ಸರಿ ಏನಾಯ್ತು, ಈ ರಿಕ್ಷಾದ್ದು ನಂಬರ್ ಪ್ಲೇಟ್ ದೊಡ್ಡದಾಗ್ಬೇಕು ಅಂತ ಬಂತೊಂದು. ಆಗ ಬರುವಾಗ ನಾನು ಇವರನ್ನು ಕದ್ದು ನೋಡಿ ಕಲಿತಿದ್ದೆ. ಬರೀದ್ದು ನನಗೆ ಯಾರು ಕಲ್ಸಲಿಲ್ಲ, ನೋಡಿಯೇ ಕಲ್ತದ್ ನಾನು. ಆಗ ಅಲ್ಲಿ ಒಬ್ರು ಆರ್ಟಿಸ್ಟ್ ಬೇಕಿತ್ತು, ಹೇಗೆ ಬರೆದ್ರು ಸಾಗ್ಬೋದು, ನಂಬರ್ ಆಗ್ಬೇಕಿತ್ತು. ಆಗ ನಾನು ಬರೆದನ್ನು ಅವ್ರು ನೋಡಿದ್ದಾರೆ, ಕದ್ದು ಇವ ಬರೀತೇನೆ ಅಂತ ಅವ್ರಿಗೆ ಗೊತ್ತಿತ್ತು. ಬರೀಲಿ ಸ್ಟಾರ್ಟ್ ಮಾಡಿ ಅಂತ. ಹಾಗೆ ನನಗೆ ಬರೀಲಿಕ್ಕೆ ಸಿಕ್ಕಿತ್ತು. ಮತ್ತೆ ದೊಡ್ಡ ಕಲಾವಿದನಾದ ಆರ್ಟಿಸ್ಟ್ ಆದೆ. ನಾನು ಸ್ವಂತ ಅಂಗಡಿ ಮಾಡಲಿಲ್ಲ, ಬೇರೆಯವರೊಟ್ಟಿಗೆ ದುಡ್ದದ್ದು. ಹೆಲ್ಪರ್ ಆಗಿ ದುಡ್ಡು. ಮತ್ತೆ ಪ್ರಧಾನ ಆರ್ಟಿಸ್ಟ್ ಆಗಿದ್ದೆ. ಕಲ್ಕೂರ ಅಡ್ವರ್ಟೈಸ್ ಮಂಗಳೂರು, ಆ ಸಂಸ್ಥೆಯಲ್ಲೂ ನಾನು ಆರ್ಟಿಸ್ಟ್ ಆಗಿ ದುಡಿದಿದ್ದೇನೆ. ಇಡೀ ಕರ್ನಾಟಕ ಸುತ್ತಿದ್ದೆ. ಆದ್ರೆ ಹೊಟ್ಟೆಪಾಡು ಅಷ್ಟೇ, ಬೇರೆ ಏನೋ ಅದರಲ್ಲಿ ದೊಡ್ಡ ಸಂಪಾದನೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ನಮ್ಮಿಂದಾಗಿ ಎಷ್ಟೋ ಜನ ಉದ್ಧಾರ ಆಗಿದ್ದಾರೆ, ನಾವು ಉದ್ಧಾರ ಆಗಿಲ್ಲ, ಇದು ಸತ್ಯ. ಆಮೇಲೆ ನನ್ನ ಒಂದು ಯೌವನ ಹೇಗಿತ್ತಂದ್ರೆ, ನಾನು ಸ್ವಲ್ಪ ರಫ್ ಅಂಡ್ ಟಫ್ ಇದ್ದೆ. ನಾನು ಸತ್ಯ ಹೇಳ್ಬೇಕು, ಸುಮ್ಮನೆ ಮಾತಾಡ್ಬಾರ್ದು. ಭಜನೆ ಹುಚ್ಚಿತ್ತು, ಆಧ್ಯಾತ್ಮಿಕ ಹುಚ್ಚಿತ್ತು. ನಾನು ದೇವಸ್ಥಾನದ ಒಳಗಿಂದ ಹೊರಗೆ ಜಾಸ್ತಿ ಇರ್ತಿದ್ದೆ. ದೇವಸ್ಥಾನದ ಹೊರಗೆ ಜಾತ್ರೆ ಬಂದಂದ್ರೆ ಬ್ಯಾನರ್ ಹಾಕುದು, ಬಂಟಿಂಗ್ಸ್ ಹಾಕುದು, ಅಲಂಕಾರ ಮಾಡುದು, ಇಡೀ ಅಲ್ಲಿ ಆರೆಂಜ್ ಮಾಡುದು, ಕೇಸರೀಕರಣ ಮಾಡುದು, ಇಂಥದ್ರಲ್ಲಿ ಇದ್ದೇವೆ. ಒಳಗೆ ಹೋಗಿ ಯಾರೋ ಎದುರು ನಿಲ್ಲುದು, ಅಲ್ಲಿ ನಾವು ಸಾಲ ಹಾಕಿಕೊಂಡು ಮುಂದೆ ಹೋಗುದು, ಇದೆಲ್ಲ ಇಲ್ಲ. ನಾವು ಹಿಂದಿನಿಂದ ನಿಂತು ಕೆಲಸ ಮಾಡುವವರು. ಸ್ವಲ್ಪ ತುಳುವಳಿ ಜವನಾಟಿಕೆ ಅಂತ ಹೇಳ್ತಾರೆ. ಯುವಕರ ತಂಡ ಇಟ್ಕೊಂಡು ಎಲ್ಲ ರಫ್ ಅಂಡ್ ಟಫ್, ಯಾವ್ದಕ್ಕೂ ಸಿದ್ಧ ಇದ್ದವರು, ಆ ರೀತಿ ಇದ್ದವ್ರು ನಾವು. ಸ್ವಲ್ಪ ಒಮ್ಮೆ ಕೆಟ್ಟವರು ಆಗ್ತಿದ್ದೆವು ನಾವು.
ಹಾಗೆ ಅಂತ ಕೆಲವೊಮ್ಮೆ ನಮ್ಮ ಆಹಾರ ವ್ಯವಹಾರ ಕುಡಿಯುವುದು ಸ್ವಲ್ಪ ವ್ಯತ್ಯಾಸ ಇತ್ತು ನಮ್ದು. ಎಲ್ಲವೂ ನಮ್ಮ ಕೆಲಸ ತಪ್ಪಿ ಹೋಗಿದ್ದುಂಟು. ನಾನು ಇಲ್ಲಿ ಸತ್ಯ ಹೇಳ್ಬೇಕು, ಯಾಕಂದ್ರೆ ನಾವು ಒಳ್ಳೆಯವರು ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ವಾಲ್ಮೀಕಿ ಕೂಡ ದರೋಡೆಕಾರವನಾಗಿ ನಮ್ಗೆ ಕೂಡ ಕೆಲವೊಮ್ಮೆ ಕೆಟ್ಟದಾರಿ ಹಿಡಿದದ್ದು ಇದೆ. ಆದ್ರೆ ನಮ್ಮಿಂದ ಸಣ್ಣದ್ರಲ್ಲಿ ಭಜನೆ ಒಂದು ಸ್ಪರ್ಶ ಇದ್ದುದರಿಂದ, ಅಜ್ಜಮಳಿನಾಗಿ ಹೇಗೆ ನಾರಾಯಣನ ಆಗಿತ್ತ ಹಾಗೆ ನಮಗೆ ಒಂದು ಸ್ಪರ್ಶ ಇದ್ದುದರಿಂದ ಮದುವೆ ಆಗಿ ಸಹ ಒಂದು 3 ವರ್ಷ ನನ್ನದು ಸ್ವಲ್ಪ ಗುಣಗಳೆಲ್ಲ ಬದಲಾಗ್ಲಿಲ್ಲ. 27 ವರ್ಷಕ್ಕೆ ಮದುವೆ ಆಗಿ ಅದ್ರ ನಂತರ ಒಂದು 30 ವರ್ಷ ನಂತರ ನಾನು ಆಟೋಮೆಟಿಕ್ ಬದಲಾದೆ. ನಾನು ಒಂದು ಕಡೆಯಲ್ಲಿ ನಾನು ಸ್ವಲ್ಪ ನಾನ್ ವೆಜ್ ಆಹಾರ ತಿನ್ಬೇಕಾದ್ರೆ ಒಂದು ವಿಡಿಯೋ ನೋಡ್ತಿದ್ದೆ ನಾನು. ಆ ವಿಡಿಯೋದಲ್ಲಿ ನಮ್ಮ ಸೋಮಾಲಿಯಾ ರಾಷ್ಟ್ರದೆಲ್ಲ ಬಡತನದೆಲ್ಲ ಚಿತ್ರಣ ಬರ್ತಿತ್ತು. ಆ ಚಿತ್ರಣದಲ್ಲಿ ಯಾರಿಗೆ ತಿನ್ಲಿಕ್ಕೆ ಗತಿ ಇರಲಿಲ್ಲ, ಕೈಯಲ್ಲಿ ಇದ್ದದನ್ನು ಮಗು ಹಿಡ್ಕೊಂಡು ಆಹಾರವನ್ನು ಮತ್ತೆ ಹದ್ದುಕೊಂಡು ಹೋಗುವಂತದ್ದು ಚಿತ್ರಣ ಅಲ್ಲಿ. ಒಂದು ಕಡೆ ಮಗುವಿಂದ ತಾಯಿ ತಗೊಳ್ಳುವ ಪರಿಸ್ಥಿತಿಯಲ್ಲಿ ಅವಳಿಗೂ ಹಸಿವು, ಅಂತ ಹಸಿವಿರುವ ಜಾಗಗಳು ಇರ್ತಿತ್ತು. ಇವತ್ತಿಗಿದೆ ಎಷ್ಟೋ ಕಡೆ. ಹೌದು, ಸೋಮಾಲಿಯಾ, ಸುಡಾನ್, ನಮ್ಮ ದೇಶದಲ್ಲಿದೆ. ಆಗ ನನ್ಗಾಯ್ತು, ನಾವು ಈ ರಾಕ್ಷಸರ ತರ ತಿಂದು ಇಂಥ ಬಡತನದಲ್ಲಿರುವವರು ನಾವೆಲ್ಲ ರುಚಿಗೆ ಬೇಕಾಗಿ ಬದುಕ್ತಿದ್ದೇವೆ, ಬಾಯಿ ಚಪಲಕ್ಕಾಗಿ ಬದುಕ್ತಿದ್ದೇವೆ. ನನ್ನ ಜೀವನದಲ್ಲಿ ನಾನು ಬದಲಾಗಬೇಕು ಅಂತ ನಿರ್ಧಾರ ಮಾಡಿದೆ. ಅವತ್ತೇ ನಾನು ಪ್ಲೇಟಲ್ಲಿ ಆರ್ಡರ್ ಮಾಡಿದ್ದನ್ನೆಲ್ಲ ಹಿಂದೆ ಕಳಿಸಿದೆ. ಇದನ್ನು ಜೀವನದಲ್ಲಿ ಘಟನೆ ಕೂಗಿದ್ದೇನೆ ನಾನು ಆ ದಿವಸ ಫಸ್ಟ್ ಟೈಮ್. ಅದು ಏನನ್ನ ನನ್ನ ಆ ಸಮಯ ನನಗೆ ಕನೆಕ್ಟ್ ಆಗ್ತಿತ್ತು ದೇವರು. ಅಲ್ಲಿಂದ ನಾವು ಬಿಟ್ಟವ ಇವತ್ತಿಗೆ ಕಡಿಮೆ ಅಂದ್ರೆ 23 ವರ್ಷ ಹತ್ರ ಆಯ್ತು. ನಾನು ಇವತ್ತು ಯಾವುದೇ ಮಾಂಸಾಹಾರ, ಯಾವುದೇ ಒಂದು ಕೆಟ್ಟ ಪದಾರ್ಥ ಮುಟ್ಟುದಿಲ್ಲ. ಮತ್ತೆ ನಿಮ್ಗೆ ಈ ಭಜನೆ ಹೇಗೆ ಹತ್ರ ಆಯ್ತು? ಭಜನೆ ಅಂದ್ರೆ ಆಲ್ರೆಡಿ ಹಿಂದೆ ಇತ್ತು. ಹೌದು, ನಾನು ಈ ಸ್ವರೂಪಕ್ಕೆ ಬಂದ ನಂತರ ನಾನು ಎಲ್ಲ ರೀತಿಯಲ್ಲಿ ಬದಲಾದೆ. ತಾಳ ನನ್ನ ಹತ್ರ ಬರ್ತಿತ್ತು ಆಟೋಮೆಟಿಕ್. ಉದ್ಯೋಗವನ್ನು ಬಿಟ್ಟು ಉದ್ಯೋಗವು ಈಗ ಕಡಿಮೆ ಪಕ್ಷ ಈಗ ಒಂದು 2-3 ವರ್ಷಗಳಿಂದ ಯಾವುದೇ ಉದ್ಯೋಗಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಲೈಟ್ ಅಲ್ಲಿ ಹೋಗುವ ಅದು ಸಹ ಈಗ ಆಗ್ತಿಲ್ಲ. ಆಮೇಲೆ ನನಗೆ ಈ ಮಡಿಮೇಲಿಗೆ ವಿಚಾರದಲ್ಲಿ ತುಂಬಾ ಬೇಸರ ಇದೆ. ಇದು ಭಜನೆಯಿಂದ ಒಂದು ಸಾಧ್ಯ ಇದನ್ನೆಲ್ಲ ಸರಿಪಡಿಸಲಿಕ್ಕೆ. ಹಾಗಂತೂ ನಮ್ಮ ಪಂಡಿತರು ಇವರೆಲ್ಲ ಸರಿ ಮಾಡುದಿಲ್ಲ ಅಂತ ನನಗೆ ಅವರ ಮೇಲೆ ಭರವಸೆ ಇಲ್ಲ. ನಾನು ಸಂಘ ಕಾರ್ಯಕರ್ತ. ಹೆಚ್ಚಿನ ಹೇಳ್ಬೇಕಂದ್ರೆ ನಾನು ಮೊದಲು ಹೇಳ್ಬೇಕಿತ್ತು, ನನ್ನ ತಂದೆ ತಾಯಿ ಸ್ಥಾನ ಹೇಗೆ ದೊಡ್ಡದ, ನನಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನನಗೆ ದೊಡ್ಡದು. ನಾನು ಎಲ್ಲದರಲ್ಲೂ ನಾವು ತಪ್ಪು ಹುಡ್ಕೊಳ್ಬಹುದು, ಅದು ನಮಗೆ ಅವಶ್ಯಕತೆ ಇಲ್ಲ. ಆದ್ರೆ ನಾನು ಇವತ್ತೊಬ್ಬ ಮನುಷ್ಯನಾಗಿ ನನಗೆ ರಾಷ್ಟ್ರ ಧರ್ಮ, ಭಗವದ್ಧ್ವಜ ಇದ್ರ ಬಗ್ಗೆ ಅರಿವು ಕೊಟ್ಟದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ರಾಷ್ಟ್ರ ಪ್ರೇಮ ನನಗೆ ಹುಟ್ಟಿದ ಅಲ್ಲಿಂದ. ಮತ್ತೆ ವಿವೇಕಾನಂದರು ನನಗೆ ಮಾರ್ಗದರ್ಶಕರಾದ್ರು. ಅವರು ಈ ರಾಷ್ಟ್ರವನ್ನು, ಈ ರಾಷ್ಟ್ರದ ಮಡಿ ಮೇಲಿಗೆ ವಿಚಾರದಲ್ಲಿ ಅವರೇ ಸೋತು ಬಿಟ್ಟಿದ್ರು. ಹೌದು, ನಾರಾಯಣ್ ಗುರುಗಳು ಮಾಡಿದಷ್ಟು ಸೇವೆ ಅವರಿಗೆ ಮಾಡ್ಲಿಕ್ಕೆ ಆಗಿಲ್ಲ. ನಾರಾಯಣ್ ಗುರುಗಳು ಏನು ಇದು ಕೇರಳದಲ್ಲಿ ಕ್ರಾಂತಿ ಮಾಡಿದ್ರ, ಈ ಮಡಿ ಮೇಲಿಗೆ ಒದ್ದೋಡಿಸಿದ್ರ, ಇವರಿಗೆ ಮಾಡ್ಲಿಕ್ಕೆ ಆಗಿಲ್ಲ ವಿವೇಕಾನಂದರಿಗೆ. ನಿಮ್ಗೆ ಗೊತ್ತು, ನಾನು ಹೇಳುವಂತದ್ದಲ್ಲ. ಲಾಸ್ಟಿಗೆ ಅವರು ಕೇರಳವನ್ನು ಹುಚ್ಚರಸಂತೆ ಅಂತ ಹೇಳಿ, ನಮ್ಮ ಹಿಂದೂ ಸನಾತನ ಧರ್ಮಕ್ಕೆ ಇದೊಂದು ದೊಡ್ಡ ಅಪಮಾನ ಅಂತ. ಅವರು ಒಂದು ಮಾತು ಹೇಳಿದ್ರು ಕೊನೆಗೆ, ಇದನ್ನೆಲ್ಲ ನೋಡಿ, ದಂಬಾಚಾರವನ್ನು ನೋಡಿ, ನಮ್ಮಲ್ಲಿ ನಮ್ಮ ವೇದ, ನಮ್ಮ ಉಪನಿಷತ್ ಬರ್ದದ್ದು ಇದೆ, ಪ್ರತಿಯೊಬ್ಬನಲ್ಲೂ ದೇವರನ್ನು ಕಾಣಿಂತ. ಆದ್ರೆ ಇಲ್ಲಿ ಕಾಣ್ತಾರೆ, ಪ್ರತಿಯೊಬ್ಬನಲ್ಲೂ ವಿಂಗಡಣೆ ಮಾಡ್ತಾ ಇದ್ದಾರೆ, ವಿಭಜನೆ ಮಾಡ್ತಾ ಇದ್ದಾರೆ, ದೇವರ ಹೆಸರಲ್ಲಿ ವಿಂಗಡಣೆ ಮಾಡ್ತಾ ಇದ್ದಾರೆ. ವೇದ, ಇದು ಉಪನಿಷತ್ ಎಲ್ಲ ಅದನ್ನೇ ಹೇಳುದು. ಬಟ್ ಇಲ್ಲಿ ಏನ್ ಮಾಡ್ತಿದ್ದೇವೆ? ಆಗ ಇದೇ ವಿವೇಕಾನಂದರು ಹೇಳಿದ್ರು, ನಿಮ್ಮ ಎಲ್ಲ ದೇವರನ್ನು ಮೂಟೆ ಕಟ್ಟಿ ಸಮುದ್ರಕ್ಕೆ ಬಿಸಾಡಿ, 100 ದೇವರನ್ನು, ಎಲ್ಲ ಸಹಸ್ರ ದೇವರನ್ನು ಭಾರತಾಂಬೆಯ ಮುಖದಲ್ಲಿ ನೋಡಿ ಅಂತ. ಆ ಮಾತು ನನಗೆ ತುಂಬಾ ಆದರ್ಶವಾಗಿದೆ. ವಿವೇಕಾನಂದರಂದ್ರೆ ನಮಗೆ ಜಗದ್ಗುರುಗಳು, ನಾರಾಯಣ್ ಗುರುಗಳು, ಜಗದ್ಗುರುಗಳು ಅಂತ ಮಹಾನ್ ಗುರುಗಳ ಪಡೇ ನಮ್ಮ ಇದರಲ್ಲಿ ಉಂಟು. ಗುರೂಜಿ ಆಗಿರ್ಬೋದು, ಹೆಡ್ಗೇವಾರ್ ಆಗಿರ್ಬೋದು, ಅಂತ ಮಹಾನ್ ಭಾವರು ಇದ್ದದ್ದಕ್ಕೆ ನಾವು ಇವತ್ತು ಉಳಿದಿದ್ದೇವೆ ಸ್ವಲ್ಪ ಆದ್ರೂ. ಇವತ್ತು ಒಂದು ದೋಣಿ ಮುಳುಗಲಿಕ್ಕೆ ನೀರಿನ ಹೊರಸೆಗಿಂತಲೂ ಅದರ ಒಳಗಿರುವ ತೂತೆ ಕಾರಣ. ಆ ತೂತಿಂದಾಗಿ ನೀರೊಳಗೆ ಬಂದು ದೋಣಿ ಮುಳುಗ್ತದೆ. ಇವತ್ತು ನಮ್ಮ ಒಳಗಿನ ವ್ಯವಸ್ಥೆಗಳು ಹಾಳಾಗ್ಲಿಕ್ಕೆ ನಮ್ಮ ಒಳಗಿರುವ ತೂತು ಕಾರಣ ಅಂತ ನಾನು ಹೇಳಿದೆ. ನಿಜ. ಶತ್ರುಗಳನ್ನು ನಾವು ಎದೆ ಬಡಿದು ನಿಲ್ಬಹುದು, ಎದುರು ನಿಲ್ಬಹುದು. ಆದ್ರೆ ಹಿತಶತ್ರುಗಳು ನಮ್ಮೊಳಗಿರುವವರು ಏನ್ ಮಾಡುದು? ನಾವು ಕಂಡು ಹಿಡಿಯುವುದೇ ಕಷ್ಟ. ಹೇಗೆ ಕಂಡು ಹಿಡಿಯೋದು? ಇದಕ್ಕೆ ಆಗ 1200 ವರ್ಷಗಳ ಹಿಂದೆ ಹುಟ್ಟಿದ್ದೆ ಭಕ್ತಿ ಪಂಥ. ಈ ದೇಶದ ವ್ಯವಸ್ಥೆ ಹಾಳಾಗ್ತಿದೆ, ಇಲ್ಲಿ ಒಂದು ಉನ್ನತ ವರ್ಗ ಅಂತ ಹೇಳಿಕೊಂಡು ಈ ದೇಶವನ್ನು ನಾಶ ಮಾಡ್ತಿದ್ದಾರೆ. ಆದ್ರಿಂದ ದೇವರೇ ದಾಸರ ರೂಪದಲ್ಲಿ ಅಲಂಕಾರ ಮಾಡಿದ್ರು ಭೂಮಿಗೆ. ಕನಕದಾಸರು ಯಮನವತಾರ, ಪುರಂದರದಾಸರು ನಾರದನ ಅವತಾರ, ಹಾಗೆ ನಾರ್ತ್ಗೆ ಹೋಗುವಾಗ ಏಕನಾಥರು, ಜ್ಞಾನದೇವರು, ಎಲ್ಲರೂ ದೇವರ ಅವತಾರ ಅವರು.
ಅಂತ ಅವತಾರ ಪುರುಷರು ಬಂದು ಮತ್ತೆ ಈ ಮಡಿ ಮೈಲಿಗಳನ್ನೆಲ್ಲ ಒದ್ದೋಡಿಸಿ ಸರಳವಾದ ಭಜನ ಮಾರ್ಗದ ಮುಖಾಂತರ ಎಲ್ಲರಿಗೂ ಆರಾಧನೆ ಮಾಡ್ಲಿಕ್ಕೆ ಒಂದು ಶುದ್ಧ ಮನಸ್ಸು ಅಥವಾ ಶುದ್ಧ ವ್ಯವಸ್ಥೆ ಉಳ್ಳಂತೆ ಒಂದು ನಮಗೆ ಭಜಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಎಲ್ರಿಗೂ ಎಲ್ಲರ ಮನದೊಳಗೆ ಎಲ್ಲರ ಮನೆಯೊಳಗೆ ಎಲ್ಲ ಸೂಕ್ಷ್ಮ ಸೂಕ್ಷ್ಮ ಸ್ಥಳಗಳಲ್ಲಿ ದೇವಸ್ಥಾನಗಳನ್ನು ನೀವೇ ನಿರ್ಮಿಸಿ ನೀವೇ ಭಜನೆ ಮಾಡಿ ಅಂತ ಎನ್ನುವ ಸಂದೇಶವನ್ನು ಕೊಟ್ಟರು. ಹೌದು, ಪ್ರತಿ ಕಣಕಣದಲ್ಲೂ ನಾನಿದ್ದೇನೆ ಅಂದ್ಮೇಲೆ ನಿಮಗೆ ಎಲ್ಲೆಲ್ಲೂ ದೇವರನ್ನು ಕಾಣಿ, ನೀವು ಅದಕ್ಕೆ ಭಜನೆ ಒಂದೇ ವೇದಿಕೆ ಅಂತ ಅವ್ರು ಹಾಕಿಕೊಟ್ಟ ವೇದಿಕೆಯಲ್ಲಿ ನಾವು ಇವತ್ತು ಏನೋ ಸ್ವಲ್ಪ ತಿಳಿಕೊಂಡಿದ್ದೇವೆ. ಇವತ್ತು ನೀವು ಏನೋ ನಮ್ಮ ಹತ್ರ ಮಾತಾಡ್ತಾ ನಮಗೆ ಆ ಯೋಗ್ಯತೆ ಇಲ್ಲ, ಆದ್ರೆ ಏನೋ ನೀವು ನಮಗೆ ಇವತ್ತು ದಿನ ಕೂಡಿ ಬಂದಿದೆ, ಒಂದಷ್ಟು ಮಾತಾಡ್ತಿದ್ದೇವೆ. ಇದರಿಂದ ಯಾರ ಮನಸ್ಸು ನೋಯಿಸುವಂತದ್ದಲ್ಲ, ಖಂಡಿತ ನಮ್ಮನ್ನು ನಾವು ಉದ್ಧರಿಸಲಿಕ್ಕೆ ನಮ್ಮನ್ನು ನಾವು ಬದಲಾಯಿಸಲಿಕ್ಕೆ ಒಂದು ಅವಕಾಶ. ಕಲಿಯುಗದಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವ ಅಂತ ಒಂದು ದಾಸವಾಣಿಯನ್ನು ಕೇಳಿದ್ದೇವೆ. ಕಲಿಯುಗದಲ್ಲಿ ಈ ಭಜನೆ ಅಂತ ಹೇಳುವುದು ಯಾಕೆ ಮುಖ್ಯ? ಭಜನೆ ಎನ್ನುವ ಒಂದು ಪದಕ್ಕೆ ನೀವು ಕೇಳಿದ್ರಿ, ಭಜನೆ ಅಂದ್ರೆ ಭಜನೆ ಅಂದ್ರೆ ಆತ್ಮದ ಉನ್ನತಿಗಿರುವಂತದೇ ಭಜನೆ. ಭಗವದ್ಗೀತೆಯಲ್ಲಿ ಕೃಷ್ಣ ಅದನ್ನೇ ಹೇಳಿದ್ರು, ನನ್ನನ್ನು ಸ್ಮರಿಸಿ ಅದನ್ನು ಮಾಡಿದ್ರೆ ನಿಮ್ಮ ಆತ್ಮ ಉನ್ನತಿ ಆಗ್ತದೆ ಅಂತ. ಆತ್ಮ ಉನ್ನತಿಗೆ ನಾವು ಜೀವನದಲ್ಲಿ ಇದ್ದುಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು, ಸಂಪಾದನೆ ಮಾಡ್ಬೋದು, ಮನೆ ಮಠ ಮಾಡ್ಬೋದು, ಯಾವ್ದು ಮಾಡ್ಬೋದು. ಇದರಿಂದ ಆತ್ಮ ಉನ್ನತಿ ಆಗುದಿಲ್ಲ. ಹೌದು, ನಮಗೆ ಈ ಜಗತ್ತಿನ ಕಾರಣಕರ್ತ, ನಮ್ಮ ಜೀವನದ ಕಾರಣಕರ್ತ, ಈ ಜೀವದ ಕಾರಣಕರ್ತನನ್ನು ಸ್ಮರಿಸಿದ್ರೆ ಮಾತ್ರ ಆತ್ಮದ ಉನ್ನತಿ ಆಗುದು. ಅದೇ ಭಜನೆ. ಹಲವಷ್ಟು ವರ್ಷಗಳಿಂದ ನೀವು ಭಜನೆಯ ತರಗತಿಗಳನ್ನ ಮಾಡ್ತಾ ವಿದ್ಯಾರ್ಥಿಗಳು ಭಜಕರಾಗಿ ತಯಾರಾಗ್ತಾ ಇದ್ದಾರೆ. ನನ್ನದು ಒಂದು ಪ್ರಶ್ನೆ, ಗಾಯಕನಿಗೂ ಭಜಕನಿಗೂ ಇರುವ ವ್ಯತ್ಯಾಸ ಏನು? ಗಾಯಕ ಅಂದ್ರೆ ಈಗ ಗಾಯನ ಮಾಡುವುದು ನಮ್ಮ ಸಾಮವೇದದಲ್ಲಿ ಬರ್ತದೆ, ಗಾಯನ ಅಂತ. ಅದು ದೇವರಿಗೆ ಇಷ್ಟವೇ. ಆದ್ರೆ ವೃತ್ತಿ ಧರ್ಮಕ್ಕೆ ಕೆಲವರು ಗಾಯನ ಮಾಡಬಹುದು, ಹೊಟ್ಟೆಪಾಡಿಗೆ ಗಾಯನ, ಅಥವಾ ನಾನೊಬ್ಬ ಗಾಯಕ ಆಗ್ಬೇಕು ನಿಟ್ಟಿನಲ್ಲಿ ಗಾಯನ, ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಂಡು ಕಲ್ತು ಗುರುಕುಲದಲ್ಲಿ ಮತ್ತೆ ಗಾಯನವನ್ನು ಮಾಡುದು, ನಾನೊಬ್ಬ ಜನಗಳಿಗೆ ಕಾಣಬೇಕು ನನ್ನದು ವ್ಯವಸ್ಥೆಗಳು, ನನ್ನದು ಗಾಯನ ತುಂಬಾ ಜನಕ್ಕೆ ಪ್ರೀತಿ ಆಗ್ಬೇಕು ನಿಟ್ಟಿನಲ್ಲೆಲ್ಲ ಒಂದು ಪ್ರಯತ್ನ ಇರ್ತದೆ. ಹೌದು, ಅದು ಸಹ ಒಂದು ಆರಾಧನೆ. ಆದ್ರೆ ಭಜನೆಗೆ ಇದಕ್ಕೂ ಸಾಮೀಪ್ಯ ಮಾಡುದು ಸರಿಯಲ್ಲ. ಭಜನೆ ಎಂಬುದು ಅದಕ್ಕೆ ಮೀರಿದ್ದು. ಇಲ್ಲಿ ಭಕ್ತಿಯೇ ಮುಖ್ಯ. ರಾಗ ತಾಳ, ಒಂದು ಕಡೆ ಭಜನೆ ಉಂಟು, ರಾಗ ತಾಳ ಏನೇ ಇರಲಿ ರಾಮನಾಮ ಒಂದಿರಲಿ ಬಾಯಲ್ಲಿ, ಅದ್ರೊಳಗೆ ಭಕ್ತಿ ಮಾತ್ರ ಇರಲಿ ಅಂತ ಒಂದು ಕಡೆ ಇದ್ರೆ, ಮತ್ತೊಂದು ಕಡೆಯಲ್ಲಿ ರಾಗ ತಾಳದ ಬಗ್ಗೆ ಒಂದು ಭಜನೆ ಹೇಳಿದ್ದಾರೆ, ತಾಳ ಬೇಕು ತಕ್ಕ ಮೇಳ ಬೇಕು ಅಂತ. ಅದು ನಿಜವಾಗಿ ಯಾವ ತಾಳ? ಅದು ಭಕ್ತಿ ಮತ್ತು ಶ್ರದ್ಧೆ ಎಂಬ ತಾಳ ಬೇಕು ಅಂತ ಹೇಳಿದ್ರೆ ಇವತ್ತು ಇದನ್ನ ಬೇರೆ ಅಪಾರ್ಥ ಮಾಡಿದ್ದಾರೆ. ಅದು ಭಕ್ತಿ ಶ್ರದ್ಧೆಯ ಪರಿಕರ ಅಂತ ಅದರಲ್ಲಿ ಇರಬೇಕು. ಅದು ತಾಳ ಮೇಳ ಅಂತ, ಭಕ್ತಿ ಮತ್ತು ಶ್ರದ್ಧೆ ಅದನ್ನು ಅರ್ಥವಹಿಸಿಕೊಂಡದ್ದು ಬೇರೆ ಆಗಿದೆ. ಇಲ್ಲಿ ದೇವರು ಯಾವುದೇ ತಾಳಕ್ಕೆ ಒಲಿದದಲ್ಲ, ಮೇಳಕ್ಕೆ ಒಲಿದದಲ್ಲ. ಯಾವುದೇ ದೇವಸ್ಥಾನದ ಹಿನ್ನೆಲೆ ತಗೊಳ್ಳಿ, ಮದರಂತೇಶ್ವರ ಮದರಿಗೆ ಒಲಿದದ್ದು, ಅವರು ಸಂಗೀತ ಹಾಡಿ ಒಲಿದದ್ದ, ಖಂಡಿತ ಏನು ಎಲ್ಲ ಕಡೆ ಇದು ಸಿಗುವಂಥದ್ದು. ಅದು ಈ ಭಕ್ತಿಯೇ ಪ್ರಾಮುಖ್ಯತೆ. ಮತ್ತೆಂತ ಆಗ್ತದೆ ಅಂದ್ರೆ, ನಾನು ನಾಳೆ ಸಂಗೀತ ಕಲ್ತ್ರೆ ನನಗೆ ಅದ್ರದ್ದು ಸ್ವಲ್ಪ ಗೊತ್ತಾದ ನಂತರ ನನಗೆ ಇದೇ ಮೇಲೆ ಉಂಟಾಗ್ತದೆ. ಹೌದು, ಅದು ಬೇರೆ. ಭಕ್ತಿ ಅದಲ್ಲ. ಭಕ್ತಿ ಎಂಬುದು ಈ ನಮ್ಮ ಮೊದಲೇ ಹೇಳಿದಾಗೆ ನಮ್ಮ ಸೃಷ್ಟಿಗೆ ಕಾರಣಕರ್ತನಾದ ಎಲ್ಲಿಂದ ಬಂದಿದ್ದೇವ ಅಲ್ಲಿಗೆ ಸೇರ್ಲಿಕ್ಕೆ ಈ ಭಜನೆ ಇರುವಂಥದ್ದು. ನಾವು ಎಲ್ಲಿಂದ ಬಂದಿದ್ದೇವ ಅಲ್ಲಿಗೆ ಮತ್ತು ಸೇರ್ಲಿಕ್ಕೆ ಈ ಭಜನೆ ಇರುವಂಥದ್ದು. ಮುಕ್ತಿಗೆ ಸಾಧನ ಅಂತ, ಮೋಕ್ಷಕ್ಕೆ ಸಾಧನ. ಇದರಿಂದ ನಾವು ಮಾತ್ರ ಅಲ್ಲ, ನಾವು ಮಾಡುವ ಭಜನೆಯಿಂದಾಗಿ ನಮ್ಮ ಹಿರಿಯವರಿಗೂ ಮುಕ್ತಿ ಸಿಗ್ತದೆ. ಆದ್ದರಿಂದ ಈ ಭಜನೆ ಶ್ರೇಷ್ಠ ಅಂತ. ಗುರುಗಳೀಗ ಭಜನೆ ಅಂತ ಆದಾಗ ತುಂಬಾ ಜನರ ಒಂದಷ್ಟು ಕಲ್ಪನೆಗಳಿದ್ದಾವೆ. ಉದಾಹರಣೆಗೆ ಒಂದು ಪ್ರಶ್ನೆ ಎಲ್ಲರೂ ನಮ್ಮಲ್ಲಿ ಕೇಳಿದ್ದಿದೆ, ಮನೆಯಲ್ಲಿ ಅಥವಾ ಕುಟುಂಬಕ್ಕೆ ಸೂತಿಕ ಬಂದ್ರೆ ಭಜನೆ ಮಾಡಬಹುದಾ? ನೋಡಿ, ಸೂತಿಗೆ ಬಂದ್ರೆ ಊಟ ಮಾಡುದಿಲ್ವಾ? ಅನ್ನಪೂರ್ಣೇಶ್ವರಿಯನ್ನು ಮುಟ್ಟಬಾರ್ದಲ್ಲ? ಹೌದು. ಸೂತಿಗೆ ಬಂದ್ರೆ ಭೂಮಿಯನ್ನು ಮೆಟ್ಟಬಹುದಾ? ತಾಯಲ್ಲ, ಜಗನ್ಮಾತೆ ಅಲ್ಲ. ಅಲ್ಲ, ಮಾತಾಡ್ಲಿಕ್ಕೆ ಹೋದ್ರೆ ಎಲ್ಲದರಲ್ಲೂ ದೇವರನ್ನು ಕಾಣುವವರು ನಾವು. ಸೂತಿಗೆ ಬಂದ್ರೆ ನಾವು ಆಕಾಶ ಭೂಮಿಯನ್ನು ಬಿಟ್ಟು ಮಧ್ಯದಲ್ಲಿ ನಿಲ್ಬೇಕಾಗ್ತದೆ. ಅದೆಲ್ಲ ಅರ್ಥ ಇಲ್ಲದ ಮಾತು. ನಾಮಸ್ಮರಣೆಗೆ ಯಾವುದೇ ಸೂತಿಕೆ ಇಲ್ಲ. ನಾಮಸ್ಮರಣೆಗೆ ಯಾವುದೇ ಸೂತಿಕೆ ಇಲ್ಲ. ಮತ್ತೆ ಏನಾಗಿದೆ, ವೈಜ್ಞಾನಿಕ ಲೋಕದಲ್ಲಿ ಹೆಚ್ಚೆಚ್ಚು ಕಲ್ತು ಮತ್ತೆ ಅವರದೇ ಒಂದು ಜ್ಞಾನವನ್ನೆಲ್ಲ ವಾದಗಳಾಗಿ ಹೊರಡಿಸ್ತಾರೆ. ನಾವು ಯಾರನ್ನು ದೂರೋ ವಿಷಯ ಇಲ್ಲ. ಹೌದು, ನಮ್ಮ
ನಮ್ಮ ತಿಳುವಳಿಕೆ ಬಂದದ್ದು ಅಂತ ಅಲ್ಲ, ನಮಗೆ ದಾಸ ಪರಂಪರೆಯಲ್ಲಿ ಇದು ಸ್ಪಷ್ಟ ಉಂಟು. ಈ ಮಡಿ ಮೇಲಿಗೆ ವಿಚಾರವಾಗಿ ಅದು ಎಲ್ಲೂ ಇಲ್ಲ. ಸೂತಿಕ ಹರಿನಾಮ ಸ್ಮರಣೆಗೆ ಅದಕ್ಕಿಲ್ಲ. ಈ ಶರೀರ ಕನಕದಾಸರು ಸ್ಪಷ್ಟ ಹೇಳಿದರೆ, ಪುರಂದರದಾಸರು ಹೇಳಿದ್ದಾರೆ, ಒಳಗೆ ಮಲಮೂತ್ರವನ್ನೆಲ್ಲ ಇಟ್ಟುಕೊಂಡು ನಿನ್ನ ಯಾವುದು ಮಡಿಯಯ್ಯ, ನಿನ್ನ ಹೃದಯವಂತಿಕೆ ನಿನ್ನ ಮನಸ್ಸು ಶುದ್ಧವಾಗಿ ಇಟ್ಟುಕೊಳ್ಳುವುದೇ ನನಗೆ ಅರ್ಪಿಸುವ ಅದು ಅರ್ಚನೆ ಅಂತೆ ದಾಸರು ನಾ ಮಾಡಿ. ಇನ್ನೊಂದು ಇದ್ರಲ್ಲೇ ನಿಮ್ಮದು ಉತ್ತರ ಬಂತು, ಆದ್ರೆ ಜನಗಳ ಪ್ರಶ್ನೆಗೆ ಆಗಿ ಮತ್ತೊಂದು ಉತ್ತರವನ್ನು ನಿರೀಕ್ಷೆ ಮಾಡ್ತೇನೆ. ಮಾಂಸಾಹಾರ ಮಾಡಿ ಮಾಂಸವನ್ನು ಆಹಾರವಾಗಿ ಸ್ವೀಕರಿಸಿ ಭಜನೆ ಮಾಡಬಹುದು ಅಥವಾ ಕೇಳಬಹುದು. ಈಗ ಕೆಲವು ಕಡೆ ನಾನು ನೋಡಿದ್ದೇನೆ, ಯಾನಿ ಕೋರಿ ತಿಂತೆ ಯಾನು ಭಜನೆ ಕೇಣಿಯರ ಬಲ್ಲಿ ಅಂತ ಭಜನೆ ಕೇಳುವಲ್ಲಿಂದ ದೂರ ಹೋದದ್ದನ್ನು ಕೂಡ ಕಂಡಿದ್ದೇವೆ. ಆಹಾರ ಪದ್ಧತಿ ಮನುಷ್ಯ ಅಂತ ತಗೊಳ್ಳೋದಲ್ಲ, ಪ್ರಾಣಿಗೂ ಆಹಾರ ಪದ್ಧತಿ ಇರ್ತದೆ, ಮಾಡ್ತದೆ. ಅದೇ ಒಂದು ಕಾಗೆ ಅಥವಾ ಯಾವುದೊಂದು ಪ್ರಾಣಿ ಮಾಂಸಾಹಾರ ತಿಂದು ದೇವಾಲಯದ ಒಳಗೆ ಬರುದುಂಟು. ಬೆಕ್ಕೆ ಇಟ್ಕೊಳ್ಳಿ, ಗರ್ಭಗುಡಿ ಒಳಗೆ ಹೋಗ್ತದೆ, ಹುಡ್ತದೆ, ಇಲ್ಲಿ ಹೋಗ್ತದೆ, ಏನೇನು ತಿಂದು ಹೋಗ್ತದೆ ಗರ್ಭಗುಡಿ ಒಳಗೆ. ಮನುಷ್ಯನು ಗರ್ಭಗುಡಿ ದೇವರನ್ನು ಮುಟ್ಲಿಕ್ಕೆ ಹೋಗುದಿಲ್ಲ. ನಾಮಸ್ಮರಣೆ ಮಾಡ್ಲಿಕ್ಕೆ ನಾನು ಮಾಂಸ ತಿಂದಿದ್ದೇನೆ ಅದು ತಿಂದಿದ್ದೇನೆ, ಆಹಾರ ಚಪಲವನ ನಾಲಿಗೆ ಇದ್ದದ್ದು. ಅದೇ ನಾಲಿಗೆಯಲ್ಲಿ ನಾಮಸ್ಮರಣೆ ಮಾಡ್ಬೇಕು ಅಂತ ಅವ ಮನಸ್ಸು ಇದ್ರೆ ಮಾಡ್ಲಿ, ಅವನು ಉದ್ಧಾರ ಆಗ್ಲಿ, ಅವನ ಪಾಪ ಉದ್ಧಾರ ಆಗ್ತದಲ್ಲ. ನಾನು ಹೇಳುದು ಇಲ್ಲಿ ನಾವು ಚರ್ಚೆ ಮಾಡುವುದಕ್ಕಿಂತಲೂ ಈಗ ಅಜ್ಜಮಿಳ ಪಾಪಿ ಮಗನಿಗೆ ಹೆಸರಿಟ್ಟದು ನಾರಾಯಣ ಅಂತ. ಅವನ ಮಗನನ್ನು ಕರೆದಾಗ ನಾರಾಯಣ ಒಲಿಲಿಲ್ವ ಅವ್ರಿಗೆ ಪಾಪಿಗೆ? ಖಂಡಿತ. ಈ ನಾನು ಹೇಳುದು ಈಗ ಮಾಂಸದಿಂದ ಉದ್ಧಾರ ಆಗ್ಲಿ, ಉದ್ಧಾರ ಆಗುದು ಬೇಡ ಅಂತ ಹೇಳುದು ನೀವು? ಖಂಡಿತ ಅಲ್ಲ, ಆಗ್ಲಿ, ಮಾಡ್ಲಿ, ಹೇಳಿ. ಹಾಡುದಕ್ಕಿಂತಲೂ ಕೇಳುದಕ್ಕೂ ಶ್ರವಣ ಮಾಡುದಕ್ಕೂ ತುಂಬಾ ಫಲ ಹಾಡುವವನಿಗಿಂತಲೂ. ಆದ್ರಿಂದ ಯಾರು ಉದ್ಧಾರ ಆಗುವವರನ್ನು ನಾವು ಬೇಡ ಅಂತ ಹೇಳಿಕ್ಕಿಲ್ಲ, ಯಾರ ಬಗ್ಗೆ ನಾವು ದ್ವೇಷ ಮಾಡ್ಲಿಕ್ಕಿಲ್ಲ. ಹಾಗಂತೇಳಿ ನಾನು ಮೀನು ತಿಂದೆ ಮಾಂಸ ತಿಂದೇ ದೇವಸ್ಥಾನಕ್ಕೆ ಹೋಗ್ತೇನೆ ಅಂತ ಹೇಳುದು ವಾದ ಅಲ್ಲ. ವಾದ ಅಲ್ಲ, ನಾವು ಅದನ್ನು ಹೇಳ್ತೀವಿ. ನಾವು ನಮ್ಮ ಉದ್ದೇಶ ಇಷ್ಟೇ, ಎಲ್ರು ಉದ್ಧಾರ ಆಗ್ಬೇಕು. ಭಜನಾ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಸಾಧಾರಣ ಎಷ್ಟು ಕಡೆಗಳಲ್ಲಿ ಮತ್ತು ಎಷ್ಟು ವಿದ್ಯಾರ್ಥಿಗಳಲ್ಲಿ? ನಾವು ಎಷ್ಟು ಕಡೆ ಅಂತ ನನಗೆ ಅರ್ಥ ಆಗುದಿಲ್ಲ, ಯಾವುದನ್ನು ಇವತ್ತು ಜೀವನದಲ್ಲಿ ನೆನಪುರೋದಿಲ್ಲ. ಆದ್ರೆ ಅಲ್ಲಿ ಹೋಗ್ತಾ ಇರ್ತೇನೆ. ಕಡಿಮೆ ಪಕ್ಷ ಇಲ್ಲೇ ಆಸುಪಾಸುಗಳಲ್ಲಿ 15 ಕಡೆಗಳಲ್ಲಿ ಈಗ ಭಜನೆ ಕ್ಲಾಸ್ಗಳು ಮಾಡ್ತಾ ಇದ್ದೇವೆ. ಒಟ್ಟು ನಿಮ್ಮಿಂದ ಎಷ್ಟು ವಿದ್ಯಾರ್ಥಿಗಳು ಕಲಿತಿರಬಹುದು? ಸುಮಾರು 1000 ಜನಗಳು ನಾವು ಹೇಳಿದ್ದು. ನಾವು ಕಲಿಸ್ಲಿಕ್ಕೆ ಅಂತ ಇಲ್ಲ ಇಲ್ಲಿ ಭಜನೆಯಲ್ಲಿ ಗುರುಗಳು ಅಂತ ಅವ್ರು ಹೇಳಿದ. ಈಗ ನೀವೊಂದು ಗೌರವದಲ್ಲಿ ಮಾತಾಡ್ತೀರಿ, ನನ್ಗೆ ನೀವು ಗುರುಗಳು. ಯಾಕಂದ್ರೆ ನಿಮ್ಮ ಬಗ್ಗೆ ದೊಡ್ಡ ಯೂಟ್ಯೂಬ್ ಆದಿತ್ತು. ಆದ್ರೆ ನೀವೆಲ್ಲವನ್ನು ಬಿಟ್ಟು ನಿಮಗೆ ಏನು ಗೊತ್ತಿಲ್ಲ ಹಾಗೆ ಮಾತಾಡ್ತಿದ್ರಿ. ಗಣರಾಜ್ ಭಟ್ರು ಅಂದ್ರೆ ಸಂಘದ ಒಬ್ಬ ಪ್ರಾಮಾಣಿಕ ಸೇವಕನಾಗಿ ಸಮಾಜದ ನೊಂದವರ ಹಿಂದೆ ಬೆಂದವರ ಹಿಂದೆ ದುಡಿದಂತ ಒಂದು ಶರೀರ ಈಗ ನಮ್ಮನ್ನು ಮಾತಾಡಿಸ್ತಿದೆ. ಆದ್ದರಿಂದ ನಾನು ಹೇಳುದು ಇಷ್ಟೇ, ಭಜನೆಗೆ ನಾವು ಗುರುಗಳಂತಿಲ್ಲ. ಯಾಕಂದ್ರೆ ನಾವು ಯಾವುದೇ ಪಾಂಡಿತ್ಯ ಕಲ್ತಿಲ್ಲ. ಭಜನೆ ತಂದೆ ತಾಯಿ ಕೊಟ್ಟ ಭಜನೆಯನ್ನು ನಾವು ಸಮಾಜಕ್ಕೆ ಕೊಡುವಂತ ಕೆಲಸ ಮಾಡ್ತಿದ್ದೇವೆ. ಬಿಟ್ರೆ ಅವರು ಪ್ರೀತಿಯಿಂದ ನಮ್ಮನ್ನು ಗುರುಗಳು ಕರೆದ್ರೆ ನಾವು ಸ್ವೀಕಾರ ಮಾಡ್ತೇವೆ. ಅದನ್ನು ನಾವು ಆಗ್ಲೇ ಕೃಷ್ಣನಿಗೆ ಸಮರ್ಪಣೆ ಮಾಡ್ತೇವೆ. ಯಾಕಂದ್ರೆ ಗುರು ಜಗದ್ಗುರು ಕೃಷ್ಣ, ಶಿವ, ಅವರಿಗೆ ಭೇದ ಇಲ್ಲ, ಹರಿಹರರೇ ಗುರು, ಅವರಿಗೆ ಸಮರ್ಪಣೆ ಮಾಡಿದ್ದೇವೆ. ಆದ್ದರಿಂದ 1000 ಮಕ್ಕಳಿಗೆ ಕಲಿಸುವಂತ ಭಾಗ್ಯ ಬಂದಿದೆ. ಒಂದು ನನಗೆ ಸಂತೋಷ ಏನಂದ್ರೆ, ಇವತ್ತು ನಾವು ಭಜನೆ ತರಗತಿಯಲ್ಲಿ ನಾವು ಬೇಸ್ ಅನ್ನು ಹೇಳಿಕೊಡುದು, ಭಜನೆ ಹೇಳಿಕೊಡುದಲ್ಲ, ಭಜನೆ ಮತ್ತೆ ಹೇಳಿಕೊಡುದು. ಮೊದಲು ನಿಮ್ಮ ತಂದೆ ತಾಯಿಯರಲ್ಲಿ ದೇವರನ್ನು ಕಾಣಿ. ನಮ್ಮ ಮೂಲ ತಪ್ಪಿ ಹೋಗಿದೆ. ಇವತ್ತು ನಮ್ಮ ಮಕ್ಕಳು ಅನ್ಯ ಜಾತಿಗೆ ಕನ್ವರ್ಟ್ ಆಗ್ಲಿಕ್ಕೆ, ನಮ್ಮ ಮಕ್ಕಳು ಅನ್ಯ ಜಾತಿಯನ್ನು ಲವ್ ಮಾಡಿ ಓಡ್ಲಿಕ್ಕೆ, ಅಥವಾ ನಮ್ಮೊಳಗೆ ಬೇರೆ ಬೇರೆ ಪಂಗಡವನ್ನು ಓಡಿಕೊಂಡು ಮದುವೆ ಆಗ್ಲಿಕ್ಕೆ ನಮ್ಮೊಳಗೆ ಸಂಸ್ಕಾರ ಇಲ್ಲ. ಅದು ಕಾರಣ. ಆ ಸಂಸ್ಕಾರ ಇಲ್ಲಿಂದ ಬರ್ಬೇಕಂದ್ರೆ ನಮಗೆ ಜನ್ಮ ಕೊಟ್ಟ, ನಮಗೆ ಅನ್ನ ಕೊಟ್ಟ, ನಮಗೆ ವಸ್ತ್ರ ಕೊಟ್ಟ, ನಮಗೆ 2 ವಿದ್ಯೆ ಕೊಟ್ಟು ನಮ್ಮನ್ನು ಸಲಹಿದ, ಪೋಷಿಸಿದ, ಬೀಡಿ ಕಟ್ಟಿ ನಮ್ಮನ್ನು ಸಲಹಿದಂತ ತಂದೆ ತಾಯಿಯರ ಪಾದ ಹಿಡಿಬೇಕು. ಅಲ್ಲಿನ ದೇವರನ್ನು ಕಾಣಬೇಕು. ಅಲ್ಲಿ ಕಾಣದೆ ದೇವರಿಗೆ ಹೋಗಿ ಬಂಗಾರ ಬೆಳ್ಳಿ ಹಾಕಿದ್ರೆ ಪ್ರಯೋಜನ ಇಲ್ಲ ಅಂತ ನಾನು ಹೇಳುದು. ಈಗ ದೇವರ 5 ಆವಾಸ ಸ್ಥಾನಗಳು ಎಲ್ಲಿ ಅಂತ ವೇದವ್ಯಾಸರೇ ಹೇಳಿದ ಒಂದು ಪುಸ್ತಕ ನನ್ನಲ್ಲಿ ಉಂಟು. ಆ ಪುಸ್ತಕದಲ್ಲಿ ಬರ್ದುಂಟು, ದೇವರು ಹಿಮಾಲಯದಲ್ಲಿ ತುಂಬಾ ಪವರ್ಫುಲ್ ಆಗಿದ್ದಾರೆ, ಕೆಲವು ದೇವಸ್ಥಾನಗಳಲ್ಲಿ ಪವರ್ಫುಲ್ ಆಗಿದ್ದಾರೆ, 12 ಜ್ಯೋತಿರ್ಲಿಂಗದಲ್ಲಿ ಪವರ್ಫುಲ್ ಆಗಿದ್ದಾರೆ, ಚಾರಧಾಮದಲ್ಲಿ ಪವರ್ಫುಲ್ ಆಗಿದ್ದಾರೆ, ನಿಮ್ಮ ಗ್ರಾಮದಲ್ಲಿ ದೇವದೇವರು ಪವರ್ಫುಲ್ ಆಗಿದ್ದಾರೆ. ಅದಕ್ಕಿಂತ ಮೀರಿಯೂ ಒಂದು ಕಡೆ ಮಾತ್ರ ಇರುವುದು ಅವರು ಪವರ್ಫುಲ್ ಆಗಿ 100ಕ್ಕೆ 100 ಇರುವುದು ಎಲ್ಲಿ ಅಂದ್ರೆ ನಿಮಗೆ ಜನ್ಮ ಕೊಟ್ಟ ತಂದೆ ತಾಯಿಯರ ಪಾದದಲ್ಲಿ ಇರುವುದು ಅಂತ ವೇದವ್ಯಾಸರು ಹೇಳಿದ ಮಾತು. ಯಾರು ನಿತ್ಯ ತನ್ನ ತಂದೆ ತಾಯಿಗೆ ಮೊಣಕಾಲನ್ನು ನೆಲಕ್ಕೆ ಊರಿಸಿ ತನ್ನ ಹಣೆಯನ್ನು ಅವರ ಪಾದಕ್ಕೆ ತಾಗಿಸಿ ಅವರ ಪಾದದ ಅಡಿಯ ಧೂಳನ್ನು ಯಾರು ನಿತ್ಯ ಹಣೆಗೆ ತಾಗಿಸ್ತಾನೆ ಅವನು ಯಾವುದೇ ಕ್ಷೇತ್ರ ದರ್ಶನ ಮಾಡುವ ಅವಶ್ಯಕತೆ ಇಲ್ಲ ಅಂತ ಅದರಲ್ಲಿ ಬಂದಿದೆ. ಅದೇ ಪುಂಡಲಿಕ ತಂದೆ ತಾಯಿಯ ಸೇವೆ ಮಾಡಿದಕ್ಕೆ ಸಾಕ್ಷಾತ್ ಕೃಷ್ಣನೇ ಅವನ ಎದುರು ಬಂದು ನಿಲ್ಲುದು. ಪುಂಡಲಿಕ ಅಂತ ಕರೆದಾಗ ತಾಯಿಯ ಸೇವೆ ಮಾಡುವಾಗ ಪುಂಡಲಿಕ ನೋಡುದಿಲ್ಲ, ನನ್ನ ತಾಯಿ ಮಲಗು ತಲಿಕ ನಿನ್ನ ನೋಡುದಿಲ್ಲ ಅಂತ. ಮಲಗಿದಾದ ಮೇಲೆ ಬದಿಗಿಟ್ಟು ನೋಡ್ತಾರೆ. ಅದು ಸಹ
ಒಂದು ಕಾಲಲ್ಲಿ ಒಂದೊಂದು ಇಟ್ಟಿಗೆಯಲ್ಲಿ ನಿಲ್ಲು ಅಂತ ಹೇಳಿದ್ರು. ಅದ್ರಲ್ಲಿ ಮೇಲೆ ನಿಲ್ತಾರೆ, ಕಾಯ್ತಾರೆ. ತಂದೆ ತಾಯಿ ಮಲಗಿದ ಮೇಲೆಲ್ಲ ಮಲಗಿಸಿ ಆಮೇಲೆ ನೋಡ್ತಾರೆ. ತೇಜೋ ಪುಂಜ ಕಾಣ್ತದೆ, ಕೃಷ್ಣ ನನ್ನನ್ನು ಕ್ಷಮಿಸು, ನನ್ನ ತಂದೆ ತಾಯಿಯಲ್ಲಿ ನಿನ್ನನ್ನು ನೋಡಿದ್ದೇನೆ, ಆದ್ದರಿಂದ ಅವರನ್ನು ಮಲಗಿಸುವ ಕೆಲಸ ಮಾಡಿದ್ದೇನೆ, ನಿನಗೆ ಎಲ್ಲಿಯಾದ್ರೂ ನನ್ನಿಂದ ಅಪರಾಧ ಆಗಿದ್ರೆ ಕ್ಷಮಿಸು ಅಂತ ಪುಂಡಲಿಕ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾರೆ, ಇನ್ನು ನಾನು ಇಲ್ಲಿಯೇ ನೆಲೆ ಆಗ್ತೇನೆ, ನನ್ನ ಹೆಸರನ್ನು ಕರೆಯಬೇಕಾದ್ರೆ ನಿನ್ನ ಹೆಸರನ್ನು ಸೇರಿಸಿ ಕರೆದ್ರೆ ಮಾತ್ರ ಅವರಿಗೆ ಮುಕ್ತಿ ಮೋಕ್ಷ. ಆದ್ದರಿಂದ ನಮೋ ಪುಂಡಲೀಕ ವರದ ಪಾಂಡುರಂಗ ಅಂತ ಹೇಳುದು, ಭಕ್ತನನ್ನು ಸೇರಿಸುವುದು ಅಂತ ಕೃಷ್ಣ. ಇಲ್ಲಿ ನೋಡಿ, ಆಡಂಬರ ಇಲ್ಲ. ನಮ್ಮ ಆಧ್ಯಾತ್ಮಿಕದಲ್ಲಿ ಆಡಂಬರ ಇಲ್ಲ. ಆಡಂಬರ ಎಲ್ಲ ಮಾಡುದು ವ್ಯವಹಾರ. ನಿಜ. ಭಾರಿ ಸರಳವಾದ ನಮ್ಮ ಆರಾಧನೆ. ಇದನ್ನೆಲ್ಲ ಜನಗಳಿಗೆ ತಪ್ಪು ದಾರಿ ಹಿಡಿಯುವಂತ ವ್ಯವಸ್ಥೆಗಳಾಗ್ತಾ ಉಂಟು. ಈಗ ಇಂತಹ ಸಂಸ್ಕಾರವನ್ನು ಸೇರಿಸಿಕೊಂಡು ನೀವು ಕ್ಲಾಸ್ ಮಾಡ್ತೀರಿ. ಇದನ್ನು ನಾನು ಭಜನೆ ಕಲಿಬೇಕಾದ್ರೆ, ಭಜನೆ ಮಾಡುವವನಿಗೆ ಇದು ಗೊತ್ತಿಲ್ಲದಿದ್ರೆ ಭಜನೆ ಮಾಡಿದ್ರೆ ಅದು ಮಾಯ ಆಗ್ತದೆ. ಮೊದಲು ಭಜಕ ಹೇಗಿರಬೇಕು ಅಂತ ಅರಿವಾಗ್ಬೇಕು. ಹೆತ್ತ ತಾಯಿ ತಂದೆ ಚಿತ್ತವ ನೋಯಿಸಿ ಮತ್ತೆ ದಾನವ ಮಾಡಿದರೆ ಫಲವೇನು ಅಂತ ಹೇಳ್ತಾರೆ. ತಂದೆ ತಾಯಿಗೆಲ್ಲ ನೋಯಿಸಿ ಬಂದು ಭಜನೆ ಮಾಡೋರು ನೋಡಿದ್ದೇನೆ ನಾನು. ಮನೆಯಲ್ಲಿ ತಂದೆ ತಾಯಿಗೆ ಹೊಡಿತಾರೆ. ಹೌದು, ಅಂತದೆಲ್ಲ ಮಾಡಬಾರ್ದು. ಮತ್ತೆ ಭಜನೆ ಎಂಬುದು ಯಾವುದೇ ಆರ್ಕೆಸ್ಟ್ರಾ ಅಲ್ಲ. ಭಜನೆ ಎಂಬುದು ಪ್ರದರ್ಶನಕ್ಕಿರುವಂತದಲ್ಲ. ನಾನು ಮೊದಲೇ ಹೇಳಿದಾಗೆ ಪ್ರಾರಂಭದಲ್ಲಿ ಆತ್ಮದ ಉನ್ನತಿ. ಈಗ ತುಂಬಾ ಕಡೆಗಳಲ್ಲಿ ಭಜನೆ ಸಾಮಾನ್ಯವಾದ ಕೆಲವು ಮಂಡಳಿಗಳು ಕರೆಯುವಾಗ ಎಡ್ಡ ಟೀಮ್ ಮಾತ್ರ ಲೆಪ್ಪನೆ ಅಂತ ಒಳ್ಳೆ ಟೀಮ್ಗಳು ಬರಬಾರದು. ಅದು ಒಳ್ಳೆ ಟೀಮ್ ಅಂತ ಅವ್ರು ಹೇಗೆ ನೋಡ್ತಾರೆ ಅಂದ್ರೆ ಅಲ್ಲಿ ಭಕ್ತಿ ಉಂಟಾ ಅಂತ ನೋಡುದಲ್ಲ, ಅವರ ಗಾಯನವನ್ನು ಒಂದು. ಇನ್ನೊಂದು, ಭಜನಾ ತಂಡಗಳು ಕುಳಿತ ಮೇಲೆಯೂ ಕೂಡ ನಾವೀಗ ತುಂಬಾ ಭಜನೆಗಳಲ್ಲಿ ನೋಡಿದ್ದೇವೆ. ಹಲೋ ಹಲೋ ಮೈಕ್ ಟೆಸ್ಟಿಂಗ್, ಹರಿಯೋಂ ಹರಿಯೋಂ ಅಂತ ಹೇಳಿ ಮೈಕ್ ಚಂದ ಇದ್ರೆ ಮಾತ್ರ ಭಜನೆ ಚಂದ ಆಗುದು, ಇಲ್ಲದಿದ್ರೆ ಇಲ್ಲ. ಇದಕ್ಕೆ ನಿಮ್ಮ ಉತ್ತರ? ನಾನು ಅಂದ್ರೆ ನಾವು ಮನನೊಯಿಸಿ ಮಾತಾಡುದಿಲ್ಲ ಯಾರಿಗೆ ಸಹ, ಖಂಡಿತ. ಆದ್ರೆ ಇದು ತಪ್ಪು ಅಂತ ಹೇಳಿ, ಇದು ಭಜಕನಿಗೆ ಅರಿವಾಗಬೇಕು ಅಂತ ಹೇಳುವ ಭಜಕನಿಗೆ ಅರಿವಾಗಬೇಕು. ಇದು ತಪ್ಪು. ನಾವೊಂದು ಕ್ಷೇತ್ರಕ್ಕೆ ಹೋದ ನಂತರ ನಮ್ಮ ಸನಾತನ ಧರ್ಮ ಹೇಳಿಕೊಟ್ಟದ್ದೇನಂದ್ರೆ, ನಿಮ್ಮ ಎಂತ ಗತ್ತು, ನಿಮ್ಮದು ಪ್ರೆಸ್ಟೀಜ್ ಏನಿದ್ರು ಒಂದು ಮಂದಿರ ಅಥವಾ ಒಂದು ದೇವಸ್ಥಾನದ ಒಳಗೆ ಹೊರಬೇಕಾದ್ರೆ ನೀವು ಚಪ್ಪಲ್ ಇಡುವಲ್ಲಿ ಇಟ್ಟು ಒಳಗೆ ಬರ್ಬೇಕು ಅಂತ ನಮ್ಮ ಧರ್ಮ ಹೇಳಿದೆ. ಹೌದು, ಇದು ಕ್ರಮ ಪ್ರಕಾರವಾಗಿ ತಪ್ಪೇ ಅದು. ಯಾಕಂದ್ರೆ ಒಂದು ಭಜನೆ ಪ್ರಾರಂಭ ಆದ ನಂತರ ಈಗ ಏಕ ಇರ್ಬೋದು, ಸಪ್ತಾಹ ಇರ್ಬೋದು, ತಾಳ ನಿಲ್ಬಾರ್ದು. ಅದಕ್ಕೆಲ್ಲ ಒಂದು ಕ್ರಮ ಹಿರಿಯವರು ಹಾಕಿ. ಹೌದು, ಮತ್ತೊಬ್ರು ಅಲ್ಲಿ ತಾಳ ಹಾಕ್ತಾ ಇರ್ತಾರೆ. ಹೌದು, ಮತ್ತೆ ಸಿಸ್ಟಮ್ಗಳೆಲ್ಲ ಈ ಹೊಸತನ ಬಂದದ್ದು ಈ ಕಾಲದಲ್ಲಿ, ಆ ಕಾಲಘಟ್ಟದಲ್ಲಿ ಇರ್ಲಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಇವತ್ತಿನ ದಿವಸ ಎಲ್ಲ ಒಳ್ಳೆ ಒಂದು ಇರುವುದು ಕಾಲಕ್ಕೆ ಬೇಕಾಗಿ ಕೆಲವು ಇರುವಂತ ತಪ್ಪಲ್ಲ. ಹೌದು, ಆದ್ರೆ ಅದನ್ನು ನಾವು ಡಿಪೆಂಡ್ ಆಗಿರುವುದು ಮತ್ತೆ ಅದ್ರಲ್ಲಿ ನಮ್ಮಿಂದಾಗಿ ಅಲ್ಲಿ ಒಂದು ಆಭಾಸ ಆಗುದು ನಾವು ಮಾಡಬಾರದು. ಅದು ನಮಗೆ ತಿಳುವಳಿಕೆ ಇರ್ಬೇಕು ಅಂತ ನನ್ನ ಅನಿಸಿಕೆ. ಹಾಗಂತ ಯಾರಿಗೆ ಮನಸ್ಸು ನೋಯಿಸುವುದಲ್ಲ. ಮತ್ತೆ ಭಜನೆಯ ಮೂಲ ಉದ್ದೇಶವೇ ಅಲ್ಲಿ ಡೈವರ್ಟ್ ಆದಾಗೆ ಆಗ್ತದೆ. ಕೆಲವೊಮ್ಮೆ ಬೇರೆ ಬೇರೆ ಮೆಂಟಾಲಿಟಿ ಅವರು ಇರ್ತಾರೆ, ಭಕ್ತಿಗೆ ಬೇಕಾಗಿ ಬರುವವರು ಇರ್ತಾರೆ. ಉದಾಹರಣೆ, ನಾನು ಭಜನೆಯಲ್ಲಿ ನೋಡುದು ಏನಂದ್ರೆ, ನನಗೆ ಭಕ್ತಿ ಮಾತ್ರ. ನಾನು ತುಂಬಾ ಭಜನೆ, ಒಳ್ಳೆ ಸ್ವೀಟ್ ಭಜನೆ ಆಡಿದರೆ ಅಲ್ಲಿ ನಾನು ಅದನ್ನು ಮೆಚ್ಚಿಕೊಳ್ಳುವಂತದಿಲ್ಲ. ಈ ಉದಾಹರಣೆಗೆ ನಾನು ಹೇಳಿದಲ್ಲ ಪೆರ್ನೆ ಅವರದ್ದು, ಆ ತರ ಭಜನೆ ಕೇಳುವಾಗ ನಾವು ಮುಳುಗಿ ಹೋಗ್ತೇವೆ. ಖಂಡಿತ ಆ ಭಕ್ತಿಯಲ್ಲಿ ಪ್ರಾಧಾನ್ಯತೆಗೆ ಹೆಚ್ಚು ಕೊಡ್ಬೇಕು ಅಂತ. ಹಾರ್ಮೋನಿಯಂ, ತಬಲಾ ಇತ್ಯಾದಿಗಳೇ ಇರ್ಲಿ, ಅದು ಬೇಕು, ಅದು ಚಂದ ಮಾಡ್ಲಿ, ಎಲ್ಲ ಮಾಡಿ. ಆದ್ರೆ ಅವರು ಅದಕ್ಕೆ ಅವರು ಅದ್ರೊಳಗೆ ಮುಳುಗುದಲ್ಲ, ಕೃಷ್ಣನೊಳಗೆ ಮುಳುಗೋದನ್ನು ಕಾಣಬೇಕು. ಅದು ಕಾಣದಿದ್ರೆ ಇದೆಲ್ಲ ಆಭಾಸ ಆಗ್ತದೆ ಅಂತ. ನಿಮ್ಮ ಭಜನೆಯನ್ನು ನೋಡಿ ಎಲ್ಲರೂ ಹೇಳುದುಂಟು, ಅಷ್ಟು ಬೇಗ ಭಜನೆ ಒಳಗೆ ಅವರು ಹೇಗೆ ಮುಳುಗುತ್ತಾರೆ ಅಂತ. ನೀವು ಕಣ್ಣು ಮುಚ್ಚಿ ಒಂದು ಭಜನೆಗೆ ಕೂತ್ರಿ ಅಂತ ಆದ್ರೆ, ಅಥವಾ ಭಾರತ ಮಾತೆಯ ಸ್ಮರಣೆ ಮಾಡಿದ್ರಿ ಅಂತ ಆದ್ರೆ, ನೀವು ಹೊರಗಿನ ಪ್ರಪಂಚ ನೀವು ಗೊತ್ತೇ ಆಗುದಿಲ್ಲ ಅಂತ ಅವನಿಗೆ ಅರಿವಾಗ್ತದೆ. ಅದು ಹೇಗೆ ಸಾಧ್ಯ? ಎಲ್ಲರಿಗೂ ಅದು ಸಾಧ್ಯ, ಎಲ್ಲರಿಗೂ ಸಾಧ್ಯ ಉಂಟು. ಆದ್ರೆ ನಾವು ಒಂದು ಮಂದಿರದ ಒಳಗೆ ಅಥವಾ ದೇವಸ್ಥಾನ, ಮನೆಯ ಎಲ್ಲಿರ್ಬೋದು ಭಜನೆ ಇರ್ಬೋದು, ನಾವು ಎಲ್ಲಿಗೆ ಬಂದದ್ದು ಎಂಬುದು ಅರಿವು ನಮಗೆ ಇರ್ಬೇಕು. ಹೋಟೆಲ್ಗೆ ಹೋಗುವಾಗ ಹೋಟೆಲ್ ಅನುಭವ, ಮತ್ತೆ ಬಾರಿಗೆ ಹೋಗುವಾಗ ಬಾರಿ ಅಲ್ಲಿಗೆ ಹೋಗುವ, ಅವ್ರಿಗೆ ಕುಡಿಲಿಕ್ಕೆ ಹೋಗುದು. ನಾವಿಲ್ಲಿ ಭಜನೆ ಮಾಡ್ಲಿಕ್ಕೆ ಬರುವವನು ಯಾಕೆ ಬರುವುದು ಅಂತ ತಲೆಗೆ ಇರ್ಬೇಕು. ಭಜನೆ ಯಾಕೆ ಅಂತ ಮೊದಲು ಗೊತ್ತಿರ್ಬೇಕು. ಇದು ನಮಗೆ ನಮ್ಮನ್ನು ನಾವು ಆತ್ಮದ ಉನ್ನತಿಗಿರುವಂತದ್ದು. ಆದ್ದರಿಂದ ನಾವು ಇಲ್ಲಿ ಯಾವುದೇ ಪ್ರದರ್ಶನ ಮಾಡದೆ ನಾವು ನಮ್ಮ ಆತ್ಮ ಉದ್ಧಾರ ಆಗುದಲ್ಲದೆ ನಮ್ಮ ಭಜನೆಯಿಂದಾಗಿ ಯಾವ ಕ್ಷೇತ್ರದಲ್ಲಿ ನಾವು ಮಾಡಿದ್ರೆ ಅಲ್ಲಿಯೂ ಕೂಡ ಅದರ ಪರಿವರ್ತನೆಗೆ ಬರ್ಬೇಕೆನ್ನೋ ಉದ್ದೇಶ ಇರುವಾಗ ನೀವು ಸಂಕಲ್ಪಿಸಿದಾಗ ಆಟೋಮೆಟಿಕ್ ನೀವು ಒಳಗೆ ಹೋಗ್ಲೇಬೇಕು. ಅದರ ಒಳಗಿರುವಂತ ಉದ್ದೇಶ ಏನುಂಟು, ಲಾಜಿಕ್, ಅದು ನಿಯಮ, ಅದನ್ನು ನಾವು ಪಾಲಿಸಿದಾಗ ನಾವು ಒಂದು ತಲುಪಬೇಕಾದ ಗುರಿ. ಇವತ್ತು ನಾವು ಒಂದು ಕಡೆ ಭಜನೆ ಹೋಗ್ಬೇಕಾದ್ರೆ ಮನೆಯಲ್ಲಿ ಪ್ರಾರ್ಥಿಸ್ತೇವೆ, ಇಂಥ ಕಡೆಯಲ್ಲಿ ಭಜನೆ ಉಂಟು, ದೇವರ ಆ ಭಜನೆ ಆ ದೇವರಿಗೆ ಅರ್ಪಣೆ ಆಗ್ಲಕ್ಕಾವ್ದು, ಆ ದೇವರಿಗೆ ಒಪ್ಪುವಾಗೆ ಆಗ್ಲಿ. ಮತ್ತೆ ವಾಪಸ್ ಅಲ್ಲಿ ಭಜನೆ ಕೂತ್ಕೊಳ್ಬೇಕಾದ್ರೆ ಆ ಕ್ಷೇತ್ರ ಸಾನ್ನಿಧ್ಯಕ್ಕೆ 3 ಸುತ್ತು ಬಂದು ಈ ಕಂಠದಲ್ಲಿ ಚಂದ ಮಾಡಿ ನಿನಗೆ ಅರ್ಪಣೆ ಆಗುವಂತೆ ಭಜನೆ ಮಾಡಿಸು ದೇವರೇ ಅಂತ ಆ ದೇವರಿಗೆ ಅಲ್ಲಿ ಪ್ರಾರ್ಥನೆ ಮಾಡಿ ನಾವು ಕೂತ್ಕೊಳ್ಳುದು. ಸತ್ಯ.
ಮತ್ತೊಂದು ಗುರುಗಳೇ, ವಿಶೇಷವಾಗಿ ಎಲ್ಲರೂ ಗಮನಿಸಿದ್ದು, ಒಂದು ತಂಡವನ್ನು ಕಟ್ಟಿಕೊಂಡಿದ್ದೀರಿ. ಆ ಭಜನಾ ತಂಡಕ್ಕೆ ವಸುದೈವ ಭಜನಾ ಕುಟುಂಬ ಅಖಂಡ ಭಾರತ ಅಂತ ಹೆಸರಿಟ್ಟಿದ್ದೀರಿ. ಎಲ್ಲಿದೆ ಒಂದು ಸ್ಥಳದ್ದಲ್ಲ, ನಿಮ್ಮ ಮಂಜನಾಡಿ ಆಗ್ಲಿ ಮಂಗಳೂರು ಭಾಗ, ಎಲ್ಲಿದೆ ಒಂದು ಸ್ಥಳದ ಹೆಸರು ಬರಲಿಲ್ಲ. ಮತ್ತು ಆ ತಂಡದಲ್ಲಿ ವಿಶೇಷವಾಗಿ ಭಾರತ ಮಾತೆ ಆರಾಧನೆಯೇ ಕಾಣುತ್ತದೆ. ಜೈ ಜೈ ಭಾರತಾಂಬೆ ಎನ್ನುವಂತ ಒಂದು ಹಾಡನ್ನು ಹೇಳ್ತೀರಿ, ಅದು ತುಂಬಾ ಜನಕ್ಕೆ ತಲುಪಿತ್ತು. ಮತ್ತೆ ಭಾರತದ ಒಂದು ಸ್ವಾತಂತ್ರ್ಯ ಚಳುವಳಿಗೆ ಒಂದು ಹೊಸ ಜೀವವನ್ನು ಕೊಟ್ಟ ವಂದೇ ಮಾತರಂ, ಆ ವಂದೇ ಮಾತರಂ ಇಲ್ಲಿ ಭಜನೆಯಾಗಿ ನಿಮ್ಮ ಕಂಠದಿಂದ ಬರುತ್ತದೆ. ಇದಕ್ಕೆ ಏನು ಕಾರಣ? ಕಾರಣ ಅಂದ್ರೆ ನಮಗೆ ಇವತ್ತಿನ ದಿವಸಕ್ಕಂತಲ್ಲ, ಆ ಕಾಲಘಟ್ಟಕ್ಕೂ ನಮ್ಮ ವಿವೇಕಾನಂದರ ಕಾಲಘಟ್ಟಕ್ಕೂ ಇದನ್ನು ಹೇಳಿದ್ದಾರೆ ಅವರು ಎಷ್ಟೋ ಸಾರಿ. ಆಗ ಭಕ್ತಿ ಪಂಥ ಬಂದದ್ದೇ ಕಾಲ ಅದೆಲ್ಲ. ಹೌದು. ದಾಸ ಪರಂಪರೆ ಬಂದದ್ದು, ಇಲ್ಲಿ ನಮ್ಮ ಸನಾತನ ಧರ್ಮದ ಒಳಗೆ ರಂಧ್ರಗಳಿದ್ದದ್ದು, ಈ ಮಡಿಮೈಲಿಗೆ ಕೆಟ್ಟ ವಿಚಾರಗಳು, ನಮ್ಮಲ್ಲಿ ವಿಂಗಡಣೆ ಮಾಡುದು, ಒಬ್ಬರನ್ನು ದೂರ ಇಡುವುದು, ಮತ್ತೊಬ್ಬರ ಒಳಗೆ ಹತ್ರ ಇಡುವುದು. ಹೌದು ಹೌದು. ಆಮೇಲೆ ಒಂದು ಕೆಟ್ಟ ಪದ್ಧತಿ ಇತ್ತು, ಹಿಂದುಳಿದ ವರ್ಗದವರು ಅಂತ ಹೇಳಿಕೊಂಡು ಅವರಿಗೆ ಎಂಜಲು ತಿನ್ನಿಸಿದ್ದು. ನಾವು ಊಟ ಮಾಡುವ ಅನ್ನಪೂರ್ಣೆಯನ್ನು ಬಿಸಾಡಿ ಅವರು ಎಂಜಲು ತಿನ್ನಿಸಿದ್ದು, ಅಂತದ್ದೆಲ್ಲ ತಪ್ಪುಗಳು ಆಗಿದೆ. ಅದರ ಶಾಪ ಇವತ್ತು ಹಿಂದೂ ಸಮಾಜಕ್ಕೆ. ಸತ್ಯ ಸತ್ಯ. ಅದರಿಂದ ನಾವು ಆ ಶಾಪದಿಂದ ಮುಕ್ತರಾಗ್ಬೇಕಿದ್ರೆ ನಾವು ಭಾರತಾಂಬೆಯನ್ನು ಕೊಂಡಾಡಲೇಬೇಕು. ಯಾಕಂದ್ರೆ ಮುಕ್ಕೋಟಿ ದೇವರಿಗೆ ಇಲ್ಲಿ ಸ್ಥಾನ ಕೊಡ್ತೇವೆ ನಾವು, ಆದ್ರೆ ನಾವು ನಿಂತು ನಮ್ಗೆ ಆಶ್ರಯ ಕೊಟ್ಟ ತಾಯಿಗೆ ಅದರ ಮೇಲೆ ಮೂತ್ರ ಮಾಡ್ತೇವೆ, ಮಲಮೂತ್ರ ವಿಸರ್ಜನೆ ಮಾಡ್ತೇವೆ, ಎಲ್ಲ ಬೇಕಾದ ಎಲ್ಲ ಮಾಡಿ ಅದಕ್ಕೆ ಒಂದು ಕೃತಜ್ಞತೆ ಕೊಡುವಂತ ನಮಗೆ ಯೋಗ್ಯತೆ ಇಲ್ಲ. ಬೇರೆ ರಾಷ್ಟ್ರಕ್ಕೆ ಹೋಗಿ ನೀವು ಅಮೆರಿಕನ್ ಕೇಳಿ, ನಾನು ಅಮೆರಿಕನ್ ಅಂತ ಹೇಳ್ತೇನೆ, ಅವು ಇಂಗ್ಲೆಂಡ್ ಅಂತ ಹೇಳ್ತೇನೆ, ಅವು ಫ್ರಾನ್ಸ್. ನಾವು ಯಾರು ಭಾರತೀಯರು ಅಂತ ಹೇಳಲಿಕ್ಕೆ ನಮಗೆ ಹಿಂದೂಗಳು ಅಂತ ಹೇಳುವಂತ ನಮಗೆ ದೌರ್ಬಲ್ಯ ಉಂಟು. ಒಬ್ಬ ನಮ್ಮ ಗ್ರಾಮದ ಒಬ್ಬ ವ್ಯಕ್ತಿ ಫಾರಿನ್ಗೆ ಹೋದ್ರೆ ಮತ್ತೆ ಅವ ಊರಿನ ಹೆಸರು ಬಿಡ್ತಾನೆ, ಅವನ ಹೆಸರಿನೊಟ್ಟಿಗೆ ಕತಾರ್ ಅಂತ ಸೇರಿಸ್ತಾನೆ. ನಿಜ ನಿಜ. ಅವನ ಊರು ಬಿಡ್ತಾ ಆ ಕೀಳ್ಮಟ್ಟದಲ್ಲಿ ನಾವಿದ್ದೇವೆ. ಇದು ಸತ್ಯ ಅಲ್ವಾ? ಹೌದಾ? ನೂರಕ್ಕೆ ನೂರು. ಆದ್ದರಿಂದ ನಮ್ಮ ನೆಲಗಟ್ಟನ್ನು ನಾವು ಮರೆಯಬಾರದು ಎನ್ನುವ ನಿಟ್ಟಿನಲ್ಲಿ ವಿವೇಕಾನಂದರು ಹೇಳಿದ ಒಂದು ಮಾತು ನಮಗೆ ಪ್ರೇರಣೆ ಆಯ್ತು. ನಿಮ್ಮ 1000 ದೇವರನ್ನು ಮೂಟೆ ಕಟ್ಟಿ ಸಮುದ್ರಕ್ಕೆ ಬಿಸಾಡಿ ಅಂತ ಹೇಳಿದ್ರು ಬೇಜಾರಿಂದ. ಆ ಒಂದು ನೆಲೆಗಟ್ಟಲ್ಲಿ ನಮ್ಮ ರಾಮ, ಕೃಷ್ಣ, ಗೋವಿಂದ, ಶಿವ ಎಲ್ಲ ಭಾರತಾಂಬೆಯಲ್ಲಿ ಕಂಡುಕೊಂಡು ಅವಳನ್ನು ಅವಳ ಮುಖಾಂತರ ಎಲ್ಲ ದೇವರನ್ನು ಕೊಂಡಾಡುವ ನೆಲೆಗಟ್ಟಿನಲ್ಲಿ ಒಂದು. ಎರಡನೇ, ಆ ಮುಖಾಂತರ ಎಲ್ಲ ಮನೆಗಳಿಗೆ ದೇಶಪ್ರೇಮ ಬರಲಿ. ದೇಶಪ್ರೇಮ ಇಲ್ಲದಿದ್ರೆ ಈ ದೇಶ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ. ಆ ನೆಲೆಗಟ್ಟು ಒಂದು. ಮತ್ತೆ ಪ್ರತಿ ಮನೆಯಲ್ಲಿ ಭಾರತಾಂಬೆಯ ಒಂದು ಚಿತ್ರಣವನ್ನು ಇಟ್ಟು ನಾವು ಆರಾಧನೆ ಮಾಡುವಂತಾಗಲಿ ಎನ್ನುವ ನೆಲೆಗಟ್ಟಲ್ಲಿ ನಾವು ಇದೊಂದು ಅಖಂಡ ಭಾರತ ವಸುದೈವ ಭಜನಾ ಕುಟುಂಬ ಎಂಬ ಒಂದು ಇದು ಅಡಿಪಾಯ ಬಂತು ನಮಗೆ ಆಲೋಚನೆ. ಅದರೊಟ್ಟಿಗೆ ಒಮ್ಮೆ ಮಾತಾಡ್ಬೇಕಾದ್ರೆ ನನ್ನ ಮಗ ನಾವು ಮಾತಾಡ್ಬೇಕಾದ್ರೆ ಒಂದು ಹಾಡು ಇಟ್ಟಿದ್ದ, ನಮಸ್ಕರಿಪು ಭಾರತಾಂಬೆ, ತಮಿಳು ಪದ್ಯ ಒಂದು ಒಬ್ರು ಧರ್ಮಿಷ್ಠರು ಹಾಡಿದ್ದು. ಅದು ನಮ್ಗೆ ತುಂಬಾ ಪ್ರೇರಣೆ ಆಯ್ತು. ಆಗ ಪಪ್ಪ ಇಂಗುವೆ ತಾಳ ರಾಗ ಗುಂಜಿ ಭಜನೆ ಬರಲಿ ಆ ಭಾರತಾಂಬೆನ ಅಂತ ಹೇಳಿದ. ಇಮಿಡಿಯೇಟ್ ನಾನು ಒಂದು 5 ನಿಮಿಷದಲ್ಲಿ ನನಗೆ ಅವ ಹೇಳಿದ ತಕ್ಷಣ ಬರೆಯಲಿಕ್ಕೆ ಆಗಿದೆ. ನಮ್ಮ ಜೈ ಜೈ ಭಾರತ. ಹೌದು. ಆ ಭಾರತಾಂಬೆ ಭಜನೆ ಹಾಡಿ ಅದನ್ನು ನಾವು ಹಾಡ್ಲಿಕ್ಕೆ ಪ್ರಾರಂಭ ಮಾಡಿದೆವು. ಅದು ತುಂಬಾ ಮಂದಿಗೆ ಭಾರಿ ಇಷ್ಟ ಆಯ್ತು. ಆಮೇಲೆ ಮನೆ ಭಜನೆಗಳಲ್ಲಿ ಅದೆಲ್ಲ ಹಾಡಿ ಕೊಂಡು ಬಂದೆವು. ಅದಕ್ಕೆ ಒಂದು ಒಕ್ಕಣೆಯನ್ನು ನಮ್ಮ ಪ್ರಶಾಂತ್ ಭಟ್ರು ಸೇರಿಸಿದ್ರು, ಕಾವೇರಿ ಗಂಗಾ ಮಾತೆಯ. ಅದಕ್ಕೆ ಒಂದು ಆಡ್ ಮಾಡಿದ್ರು. ಅದಕ್ಕೆಲ್ಲ ಎಲ್ಲರ ಸಹಕಾರ ಇತ್ತು. ಆ ಭಜನೆ ಇವತ್ತು ನಾವು ಭಾರತಾಂಬೆಯ ಭಜನೆಯಲ್ಲಿ ನಾವು ಮನೆ ಭಜನೆಯಲ್ಲಿ ಕೊನೆಗೆ ಮಂಗಳ ಹಾಡಾಗಿ ಹಾಡ್ತೇವೆ. ವಸುದೈವ ಭಜನಾ ಕುಟುಂಬ ಎನ್ನುವ ಒಂದು ಶೀರ್ಷಿಕೆಯನ್ನು ಪ್ರಾರಂಭ ಮಾಡಿದ್ದು ನಾವು ದಕ್ಷಿಣ ಶಿರ್ಡಿ ಶಂಭೂರಲ್ಲಿ ಪ್ರಾರ್ಥನೆ ಮಾಡಿ. ಇವತ್ತು ನಾವು ಆರಾಮವಾಗಿ ಹೆಜ್ಜೆ ಇಡ್ತಿದ್ದೇವೆ, ಆಡಂಬರ ಮಾಡ್ತಿಲ್ಲ. ಇಷ್ಟು ಮನೆ ಭಜನೆ ಇಷ್ಟು ಹೋಗ್ಬೇಕು ಆಡಂಬರ ಮಾಡ್ತಿಲ್ಲ. ಇದು ಇಂಥ ಸ್ಥಳದ ತಂಡವೇ ಅಂತ ಏನಿಲ್ಲ, ಇಲ್ಲ. ನಮಗೆ ನಮ್ಮ ತಂಡದಲ್ಲಿ ಇವತ್ತು ನಾವು ಒಂದು ಕಡೆ ಭಜನೆ ಹೋಗುವಾಗ 20 ತಂಡದಿಂದ ಭಾಗವಹಿಸುವವರು ಒಂದು ತಂಡವಾಗಿ ನಾವು ಭಾಗವಹಿಸುವ. ಹೌದು. ಈ ವಸುದೈವ ಕುಟುಂಬ ಆಗಿ ಅವನು ಎಲ್ಲೂ ನಾನು ಈ ಪೆರ್ನೆಯಿಂದ ಬಂದಿದ್ದೇನೆ, ನಾನು ಉಡುಪಿಯಿಂದ ಬಂದಿದ್ದೇನೆ, ನಾನು
ಪುತ್ತೂರಿನಿಂದ ಬಂದಿದ್ದೇನೆ ಹೇಳಲಿಕ್ಕಿಲ್ಲ. ನಾನು ಭಾರತಾಂಬೆಯ ಮಗ. ಅಥವಾ ಆ ಹೆಸರಿನಲ್ಲಿ ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ಯಾರು ಬೇಕಾದ್ರೂ ಭಜನೆ ಯಾರು ಬೇಕಾದ್ರೂ ಮಾಡ್ಬೋದು. ಒಂದು ಇವತ್ತು ಒಬ್ಬ ನಮಗೆ ಗುರುತಿಲ್ಲದ ಒಬ್ಬ ವ್ಯಕ್ತಿ ಬಂದು ನಾನು ನಿಮ್ಮ ತಂಡದಲ್ಲಿ ಕೂತು ಭಜನೆ ಮಾಡ್ಬೋದಾ ಹೇಳಿದ್ರೆ ಖಂಡಿತ ಮಾಡು. ಯಾಕಂದ್ರೆ ಆ ಕೇಳುವ ವ್ಯಕ್ತಿ ಕೃಷ್ಣ ಆಗಿರ್ಬೋದು, ರಾಮ ಆಗಿರ್ಬೋದು. ನಾವು ಅಲ್ಲಿ ನಮಗೆ ಪರೀಕ್ಷೆ ಇರ್ಬೋದು ಖಂಡಿತ. ಆದ್ದರಿಂದ ಇಲ್ಲಿ ರಾಗ ಅಥವಾ ನಮ್ಮ ಭಜನೆ ತುಂಬಾ ಜನರಿಗೆ ಇಷ್ಟ ಆಗ್ಬೇಕು ಅದು ಮುಖ್ಯ ಅಲ್ಲ. ಈ ಒಂದು ವಸುದೇವ ಭಜನಾ ಕುಟುಂಬದ ಶೀರ್ಷಿಕೆ ಉದ್ದೇಶವೇ ದೇಶ ಪ್ರೇಮ. ಇವತ್ತು ದೇಶ ಪ್ರೇಮದ ಕೊರತೆ ಇದೆ. ಯಾಕಂದ್ರೆ ಇವತ್ತು 24 ಗಂಟೆ ನಿದ್ದೆ ಮಾಡದೆ ನಮ್ಮ ರಾಷ್ಟ್ರವನ್ನು ಆಳುತ್ತಿರುವ ಪ್ರಧಾನ ಮಂತ್ರಿ ನಮಗೆ ಪ್ರೇರಣೆ. ಖಂಡಿತ. ಇನ್ನು ನಾನು ದೇವರನ್ನು ನೋಡ್ಬೇಕೆಂಬ ನನಗೆ ಆಸೆ ಇಲ್ಲ. ಯಾಕಂದ್ರೆ ಈ ದೇಶವನ್ನು 24 ಗಂಟೆ ನಿದ್ದೆ ಬಿಟ್ಟು ಕಾಯ್ತಾರೆ ಅಂದ್ರೆ ಅವ್ರು ಕೃಷ್ಣ ಅಲ್ವಾ? ಸಂಭವಾಮಿ ಯುಗ ಯುಗಿ ಧರ್ಮ ಸಂಸ್ಥಾಪನಾ ಗ್ಲಾನಿ ಆಗುವಾಗ ಧರ್ಮ ಗ್ಲಾನಿ ಆಗುವಾಗ ನಾನು ಬರ್ತೇನೆ ಅಂತ. ಅದೇ ಮೋದಿ ಅಂತ ಕಣ್ಣಿಗೆ ಕಾಣುವ ದೇವರಿಗೆ ನಾವು ಏನ್ ಕೊಡ್ಬೋದು? ಏನ್ ಕೊಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ನಾವು ಇವತ್ತು ಆರಾಮವಾಗಿ ಸ್ವಲ್ಪ ನಿದ್ದೆ ಮಾಡ್ತೇವೆ ಅಂದ್ರೆ ಅವರು ಕಾರಣ. ಒಂದು ಗಟ್ಟಿಯಾದ ಸೈನಿಕ ಸ್ಥಾನವನ್ನು ಬೆಳೆಸಿದವರು, ದೇಶದ ಆರ್ಥಿಕ ಸ್ಥಿತಿಯನ್ನು ಭದ್ರತೆ ಮಾಡಿದವರು, ಸಾಲದಲ್ಲಿ ಮುಳುಗುವಾಗ ಈ ದೇಶವನ್ನು ಎತ್ತಿ ಕಟ್ಟಿದವರು ಅವರು ದೇವರಲ್ಲದೆ ಮತ್ತೆ ಯಾರು? ಅವರನ್ನು ಮುಂದಿಟ್ಟುಕೊಂಡು ಭಜನಾ ಕ್ಷೇತ್ರವನ್ನು ರಾಷ್ಟ್ರ ಪ್ರೇಮಕ್ಕಾಗಿ ಅಳವಡಿಸಿಕೊಂಡಂತ ಒಂದು ಉದ್ದೇಶ ನಮ್ಮದು. ಮತ್ತೊಂದು ಅದರಲ್ಲಿ ನಾನು ಗಮನಿಸ್ತೇನೆ, ನೀವು ರೈತರಿಗೆ, ಸೈನಿಕರಿಗೆ, ಕೆಲವರು ಕೇಳುದಿರಬಹುದು ಜೀವದಲ್ಲಿ ಇರುವವರಿಗೆಲ್ಲ ಭಜನೆ ಉಂಟಾ ಅಂತ. ನೋಡಿ, ಕೇಳೋರು ಕೇಳ್ತಾರೆ. ಆದ್ರೆ ಇವತ್ತು ನಾವು ಇಲ್ಲಿ ನಾವು ಇವತ್ತು ಈ ಚೇರಲ್ಲಿ ಕೂತಿದ್ರೆ ನಮ್ಮ ರಾಷ್ಟ್ರದ ಸೈನಿಕರು ಕಾರಣ, ನಮ್ಮ ರಾಷ್ಟ್ರದ ಬೆನ್ನೆಲುಬು ರೈತರು ಕಾರಣ, ನಮ್ಮ ಗೋಮಾತೆ ಕಾರಣ. ನಮ್ಮ ಇದೆಲ್ಲ ನಾವು ಒಂದು ಭಜನೆಗೆ ಲಾಸ್ಟಿಗೆ ಕೊನೆಗೆ ಆಗುವಾಗ, ಮಂಗಳಕ್ಕೆ ಆಗುವಾಗ ನಮ್ಮ ಗೋವಿಗೆ ರಕ್ಷಣೆ ಕೊಡ್ಬೇಕು ತಾಯಿ ಭಾರತಾಂಬೆ, ನಮ್ಮ ಸೈನಿಕರಿಗೆ ರಕ್ಷಣೆ ಕೊಡು, ಅವರ ಕುಟುಂಬಕ್ಕೆ ರಕ್ಷಣೆ ಕೊಡು. ಹಾಗೆ ನಮ್ಮ ರಾಷ್ಟ್ರದ ಬೆನ್ನೆಲುಬು ರೈತರ ಬೆಳೆಗೆ ಒಳ್ಳೆ ಬೆಳೆ ಬರುವಂತೆ ಮಾಡು. ಡ್ಯಾಮೇಜ್ ಆಯ್ತಾ?